ಎಲ್ಲರ ಅಂತರಂಗದಲ್ಲಿ ಇರುವವನೇ ಬ್ರಹ್ಮ. ಎಲ್ಲದಕ್ಕೂ ಆಶ್ರಯವಾಗಿದ್ದದ್ದು ಅದೇ ಬ್ರಹ್ಮ. ಆಧಾರವ ಬ್ರಹ್ಮ ಆಧೇವಿ ಮಾಯಿ. ಆಧಾರದಲ್ಲಿ ಬೇರಿಲ್ಲದಂಥ ಆಧೇಯವಾಗಿರುತ್ತದೆ ಪುತ್ರ ಅಂತ. ಎಲ್ಲದಕ್ಕೂ ಆಧಾರ. ಆದ್ರೆ ಇದು ಆಧೇಯ ವಸ್ತು ಅಲ್ಲಿ ಇಲ್ಲೇ ಇಲ್ಲಿದೆ. ಇದಿಲ್ಲೇ ಅದಕ್ಕೆ ಐತೆ, ಅದಿಲ್ಲೇ ಇದಿಲ್ಲ. ತಾನಿದ್ದಡೆ ಈ ಬ್ರಹ್ಮನ ಆಧಾರದ ಮೇಲೆ ಇದೈತಿ, ಇದರ ಆಧಾರದ ಮೇಲೆ ಅದಿಲ್ಲ. ನಾನಿಲ್ಲ, ಜಗತ್ತನ್ನು ಅವಲಂಬಿಸ್ಕೊಂಡ ನಾನಿಲ್ಲ, ನನ್ನನ್ನು ಅವಲಂಬಿಸ್ಕೊಂಡು ಜಗತ್ತೈತಿ ಅಂತ. ಅದಿಲ್ಲೇ ನನಗೆ ಇರಕ್ಕೆ ಬರ್ತೈತಿ, ನಾ ಇಲ್ಲೇ ಅದಕ್ಕೆ ಇರಕ್ಕೆ ಬರುತ್ತೆ. ನನ್ನನ್ನು ಅವಲಂಬಿಸ್ಕೊಂಡೈತಿ ಅಲ್ಲ. ನಾನು ಅಂದ್ರೆ ಇಲ್ಲಿ ಬ್ರಹ್ಮ ಏನ್ ಬ್ರಹ್ಮ ಸ್ವರೂಪವೇ ನಾನು ಅನ್ನುವ ಅನುಭವ ಏನ್ ಯಾವಾಗಲೂ ಇದ್ದ ವಸ್ತು ನಾನು ಅಂತ. ನನ್ನಲ್ಲಿ ಇವೆಲ್ಲ ತೋರ್ಯಾವ, ಭ್ರಾಂತಿಯಿಂದ ಇವೆಲ್ಲ ತೋರ್ಯಾವ ನನ್ನಲ್ಲಿ. ನಿಜವಾಗಿ ಇವಕ್ಕೆ ಅಸ್ತಿತ್ವವಿಲ್ಲ. ಏನ್ ಖರೆ ಅನ್ನೋರಂಗ ತೋರ್ತಾವ, ತೋರಿಸಿ ನನ್ನನ್ನು ಇಲ್ಲದಂಗೆ ಬಿಡ. ಉಳ್ಳ ಬ್ರಹ್ಮವನ್ನು ಇಲ್ಲೆನಿಸುವುದು, ಇಲ್ಲದ ಲೋಕವನ್ನು ಉಂಟೆನಿಸುವುದು. ನನ್ನನ್ನು ಆಶ್ರಯಿಸ್ಕೊಂಡು ನನ್ನ ಇಲ್ಲದಂಗೆ ಮಾಡ. ಏನ್ ಇದಕ್ಕೆ ಮಾಯಾ ಅಂತ. ಇದಕ್ಕೆ ಖರೆ ಅನ್ನೋರನ್ನು ತೋರಿಸ್ತೈತಿ, ಇದ್ದ ವಸ್ತುವನ್ನೆಲ್ಲ ಮರೆಸಿಬಿಟ್ಟೈತಿ. ಏನ್ ಅದೇ ವಸ್ತು ಅಂದ್ರೆ ಇದು ತೋರಿಕೆ ವಸ್ತು. ಹೌದು, ಆಶ್ರಯವಾದದ್ದು, ಅವಲಂಬಿಸ್ಕೊಂಡದ್ದು, ಆಧಾರ ಅದು. ನಮ್ಮ ಸ್ವರೂಪ ಅದೆಲ್ಲದಕ್ಕೂ ಆಧಾರ. ಅದೇ ವಸ್ತುವಿಗೆ ಆಧಾರನ, ಆಧಾರವ ಬ್ರಹ್ಮ ಆದೇವಿ ಮಾಯ. ಅದನ್ನು ಅವಲಂಬಿಸಿಕೊಂಡ ನಾವು ದೇವಿ. ಇವೆಲ್ಲ ತೋರಿಕೆ ಇದು ನಾವು ಅಂತ ತಿಳ್ಕೊಂಡೇವಿ ಸಾಮಾನ್ಯವಾಗಿ, ಇದು ನಾವು ಅಂತ. ಹೌದಿಲ್ಲ, ಅನಾತ್ಮದನ್ನ ನಾನು ಅಂತ. ಇಲ್ಲ ದೇವ್ರ ಬಾ ಅಂತೇವಲ್ಲ ರೂಢಿ ಒಳಗೆ, ಎಲ್ಲ ದೇವ್ರ ಮ್ಯಾಗ ಐತಿಪ್ಪ ಇದು ಅಂತ ನಾವು ನಮ್ಮನ್ನು ಮರ್ತು ಬಿಟ್ಟೇವೆ. ನಾವು ದೇವನು, ಆಧಾರ ವಸ್ತುನ ನಾವು ದೇವನು ಮರ್ತೇವಿ. ಪೂರ್ಣ ಅಜ್ಞಾನದಿಂದ ಮರ್ತೆ ನಾವು ಅಲ್ಲದ ನಾವು ಅಂತ ತಿಳ್ಕೊಂಡು ಎಲ್ಲ ದೇವ್ರ ಬಾ ದೇವ್ರು ಹಾ ಹೌದಿಲ್ಲ, ಹಿಂಗೆ ಐತಿ ಅದೆಲ್ಲ ಆಶ್ರಯ. ಅದಕ್ಕೆ ನೀನ ಅದೀಯೋ, ಎಲ್ಲದಕ್ಕೂ ಆಧಾರ ನೀನು. ಅದನ್ನು ಮರ್ತಿ ನೀನು. ಅದನ್ನು ಅರಿಯೋದು ಕಠಿಣ ಹಾಕೊಂಡು ಕುಂತೈತಿ. ನಾನ ಎಲ್ಲ ಇದ್ದಾವ ನೀನು. ಇದು ನಡಬರ್ಕ ತೋರಿ ನಡಬರ್ಕ ಹೋಗುತ್ತೆ ಅದೇ ವಸ್ತು. ಹೌದು, ದೇವರಿಂದನೇ ಐತಿ ಆಧಾರನ. ದೇವ್ರಂದ್ರೆ ಕಲ್ಪನಾ ಇಲ್ಲಲ್ಲ. ಸಾಮಾನ್ಯವಾಗಿ ದೇವ್ರಂದ್ರೆ ಅದಾನೋ ಇಲ್ಲೋ ಅಂತ ಸಾಮಾನ್ಯವಾಗಿ ಕಲ್ಪನೆ. ದೇವ್ರಂದ್ರೆ ಒಬ್ಬ ವ್ಯಕ್ತಿ ಅಂತ ಕಲ್ಪನಾ ಮಾಡ್ಕೊಂಡೇವು. ನಮ್ಮ ತಲೆಯಾಗಿ ಏನೈತಿ, ದೇವ್ರು ಅಂದ್ರೆ ನಮ್ಮಂಗ ಒಂದು ವ್ಯಕ್ತಿ ಅಂತ ಕಲ್ಪಿಸ್ಕೊಂಡು. ಅದಲ್ಲ, ದೇವ್ರಂದ್ರೆ ನೀ ಅದಿಯಲ್ಲೋ ನೋಡಂತಿದ್ರು ಅದ್ರ. ನೀ ಅದಿಯಲ್ಲೋ ನೋಡು. ಹಂಗಾರೆ ನೀನು ಯಾರು? ನೀ ಯಾರು ಅನ್ನೋದು ಗೊತ್ತಾರ, ದೇವ್ರು ಯಾರು ಅನ್ನೋದು ನಿನಗೆ ಗೊತ್ತಾಗತ್ತೆ. ನಿನಗೆ ಗೊತ್ತಿಲ್ಲಕ್ಕೆ ದೇವ್ರು ಹೆಂಗೆ ಗೊತ್ತಾಗಬೇಕು? ಮೊದಲ ಅರಿಯುವುದು ಅಂದ್ರೆ ದೇವ್ರದ್ದು ಎಲ್ಲ ಗೊತ್ತಾಗೈತೆ. ನೀ ಯಾರದೇನು ತಿಳಿದಾಗ ದೇವ್ರು ಯಾರು ಅನ್ನೋದು ನಿನಗೆ ಗೊತ್ತಾಗ. ನಿನಗೆ ಗೊತ್ತಿಲ್ಲಲ್ಲಿ ದೇವ್ರು ಯಾರು ಹೆಂಗೆ ಗೊತ್ತಾಗಬೇಕು? ನೀ ಅದೇನು ಇಲ್ಲ, ದೇವ್ರ ಅದಾನ ಇಲ್ರಿ ಅಂತ ಕೇಳ್ತದ. ನೀ ಅದೇನು ಇಲ್ಲ ಅಂತಿದ್ರ ಚಾರು. ನೀ ಹೆಂಗದಿ ಹಂಗಾರೆ? ಯಾವ್ದು ಎಚ್ಚರಿಕೆ ಅಂದ ನೀನು, ಕನಸನೆ ಅಂದ ನೀನು, ನಿದ್ದೆ ಒಳಗಿಂದ ನೀನು, ಯಾವ್ದು ನೀನು? ವಿಚಾರ ತನ್ನ ಮೊದಲರಿಯುವುದು. ಅದನ್ನ ಉದ್ದೇಶನ ವೇದಗಳು ಉಪನಿಷತ್ತುಗಳು ನಮಗೆ ಎಚ್ಚರಿಕೆ ಕೊಡ್ತವೆ. ತನ್ನ ನಿಜಾನುಸರಣ ಮುನ್ನಿಪುದು ವೇದ ದೈವ ಗುರು. ನಮ್ಮ ಬಗ್ಗೆ ನಾವು ಎಚ್ಚರಿಕೆ ಕೊಡ್ತೇವೆ. ನಮಗೆ ಗೊತ್ತೇ ಇರೋದು ಇದ ಅಜ್ಞಾನ ಅಂದ್ರೆ. ತನ್ನ ತಿಳಿದವ ಅಜ್ಞಾನ, ಅವ ಶಾನ್ಯ. ತಿಳಿಲೇ ಇದ್ದವ ಕೋಣ ಅಂದಾರ. ತನ್ನ ತಿಳಿದವೇ ಜ್ಞಾನ, ತಿಳಿಯದವ ಕೋಣ ಅಂತ. ಅಂದ್ರೆ ಪಶುನ ಅಂತದ ತಿಳಿಗೇಳಿ ಅಂತ ಹೇಳಿಲ್ಲ.
ಅದಕ್ಕೆ ತನ್ನ ಮೊದಲರಿವುದು ಮತ್ತೆ ಏನಿವು ಕಾಣನ ಪಶುವಿನ ಮತ್ತೆ ಏನು ತಿನ್ನೋದು ತಿನ್ನೋದು ಮಕ್ಕಳು ಹೌದಿಲ್ಲ ಕಾಣನ ಮತ್ತೆ ಏನು ಗೊತ್ತಾಗ್ಬೇಕು ಇದೆಲ್ಲ ತಿಳಿಲಿದ್ರೆ ತಿಳಿದ ಮಜ್ಜ ಅಂಥವ್ರ ದರ್ಶನ ಏನೋ ಲಾಭ ಅದನ್ನು ತಗೋಬೇಕಲ್ಲ ಮತ್ತು ಕಾಣನ ವ್ಯವಹಾರ ಬಿಡುವಲ್ಲಿ ಹೌದಿಲ್ಲ ಎಷ್ಟೇರೋ ವಾಸನ ಹೋಗುದಿಲ್ಲ ಪಶುವೃತ್ತಿ ಸಂಘದಿಂದ ಆಕೈತೆ ಅದು ಏನು ಅಂಥವ್ರ ಸಂಘ ಮಾಡಿ ಮಾಡಿ ಜಡ ಬುದ್ಧಿ ಜಡ ಸಂಘ ಮಾಡಿ ಮಾಡಿ ಪಶುವೃತ್ತಿ ಗಟ್ಟಿ ಪ್ರಯತ್ನ ಬೇಕು ಇದನ್ನು ಹೊಡೆದು ಹಾಕ್ಬೇಕಂದ್ರೆ ಪಶುವೃತ್ತಿ ಹೋಗ್ಬೇಕಂತಂದ್ರೆ ಮನುಷ್ಯ ವೃತ್ತಿ ಬರಬೇಕಲ್ಲ ಮನುಷ್ಯ ವೃತ್ತಿ ಬಂದ್ಬೇಕು ಮತ್ತೆ ದೇವವೃತ್ತಿ ಬರಬೇಕು ದೇವಾತೀತ ವೃತ್ತಿ ಅದನ್ನು ಹೊಡೆದಾಕಿ ದೇವಾತೀತ ವೃತ್ತಿಯನ್ನು ಪಡೆದಾಗ ನಮ್ಮ ಅರಿವು ನಮಗೆ ನಾವು ಯಾರಿದ್ದೀವಿ ಅನ್ನುವಂಥ ಅನುಭವ ಪಶುವೃತ್ತಿಗಿಂತ ಇದು ರಾಕ್ಷಸಿ ವೃತ್ತಿ ಹೀನದ ಅದಕ್ಕಿಂತ ಒಂದು ಹೀನ ಅಂತ ಹೀನದ್ದೈತಿ ಅದಕ್ಕೆ ಏನು ಹೆಸರಿಡಲಿಕ್ಕೆ ಬಾರದು ಅಂತ ಹೆಸರಿಸಲಿಕ್ಕೆ ಬಾರದಂಥ ವೃತ್ತಿ ಅದು ಏನಂತ ಕರಿಬೇಕು ಏಕೇನು ಜಾನೇಮೇ ಏನು ಕರಿಬೇಕು ಇದಕ್ಕೆ ಗೊತ್ತಾಗುವಂತ ಅಂತ ಹೀನ ವೃತ್ತಿ ಪೈಶಾಚಿಕ ವೃತ್ತಿ ಮತ್ತು ಅದಕ್ಕಿಂತ ಹೀನ ವೃತ್ತಿ ಒಂದೈತಿ ಹೆಸರಿಸ್ಲಿಕ್ಕೆ ಬಾರದಂಥ ವೃತ್ತಿ ಅದು ಮೊದಲೇದ್ದು ಎರಡನೇದ್ದು ಇದು ರಾಕ್ಷಸಿ ವೃತ್ತಿ ಮೂರನೇದ್ದು ಪಶು ವೃತ್ತಿ ನಾಲ್ಕನೇದ್ದನ ಮನುಷ್ಯ ವೃತ್ತಿ ಐದನೇದ್ದು ದೇವವೃತ್ತಿ ಆರನೇದ್ದನ ದೇವಾತೀತ ವೃತ್ತಿ ಅದು ನಮ್ಮ ನಿಜವಾದ ಎಚ್ಚರಿಕೆಯನ್ನು ಕೊಡು ದೇವಾತೀತ ವೃತ್ತಿ ಪಡೆದಾಗ ಇದರ ಅನುಭವ ನಮಗೆ ನಾವು ಇವು ಯಾವ ವೃತ್ತಿ ಒಳಗದೀವಿ ನೋಡ್ಕೋಬೇಕು ನಾವು ಅದಕ್ಕೆ ಅನುಗುಣವಾಗಿ ನಮ್ಮ ಸ್ಥಿತಿಗತಿಗೆ ನಿರ್ಮಾಣ ಏನು ಎಲ್ಲ ವೃತ್ತಿಗಳನ್ನು ಕೈಬಿಟ್ಟ ನಿವೃತ್ತಿಯನ್ನು ಹೊಂದಿದಾಗ ಯಾಕ್ರಿ ವೃತ್ತಿ ರಹಿತ ಸ್ಥಿತಿ ಅದು ಅದಕ್ಕೆ ನಿವೃತ್ತಿ ಅಂತಾರೆ ನಿವೃತ್ತ ಆಗೋದು ಯಾವಪ್ಪ ನೀನು ಎದರ ಆಕಾರನೂ ಆಗೋಂಗಿಲ್ಲ ನೀನಾಗಿರು ಆಗಿದ್ರೆ ಆನಂದದ ಸ್ಥಿತಿನೇ ಇರ್ತದೆ ಯಾವುದು ಗದ್ದಲಿಲ್ಲ ನೀನು ಇದ್ದಕ್ಕಿದ್ದಂಗಿರುವುದು ಮನಸ್ಸು ರಾಗದ್ವೇಷಗಳ ಮೂಲಕ ಚಂಚಲಕತೆ ವಿಷಯದಲ್ಲಿ ಉಂಟಾಗಿದೆ ರಾಗ ದ್ವೇಷ ಅದರ ಮ್ಯಾಗ ಸುಖ ಸಿಗ್ತೈತೆ ಅಂತ ಅದ್ರ ಮ್ಯಾಗ ಪ್ರೀತಿ ಅದಕ್ಕೆ ಅಡ್ಡಿಯನ್ನುಂಟು ಮಾಡಿದ ದ್ವೇಷ ಅದರಿಂದನೇ ಮನಸ್ಸೆಲ್ಲ ಹೊಲಸಾಕು ರಾಗದ್ವೇಷಗಳು ಮನಸ್ಸಿನ ಮಾಲಿನ್ಯ ಹೋಗ್ಬೇಕಂದ್ರೆ ಇವೆಲ್ಲ ರಾಗ ಎದುರಾಗೂ ರಾಗಿಲ್ಲ ಎದುರಾಗೂ ದ್ವೇಷ ಇಲ್ಲ ಅವಾಗ ಮನಸ್ಸು ಸುತ್ತಕ್ಕೆ ರಾಗ ಇತ್ತಂದ್ರೆ ಮತ್ತೆ ದ್ವೇಷ ಬರೋದು ಅದಕ್ಕೆ ಅಡ್ಡಿಯಂಟು ಮಾಡಿದ್ಕೂಲೆ ಸಿಟ್ಟು ಬರೋದೈತಿ ಅದಕ್ಕೆ ರಾಗದ್ವೇಷವು ವಿಮುಕ್ತೈಸ್ತು ವಿಷಯಾನ್ ಇಂದ್ರಿಯಶ್ಚರನ್ ಅಂತಂದ ರಾಗದ್ವೇಷಗಳಿಂದ ಬಿಡುಗಡೆಯನ್ನು ಹೊಂದಿ ವಿಷಯಗಳಿಂದ ಇಂದ್ರಿಯಗಳನ್ನು ಹಿಂದಕ್ಕೆ ಸರಿಸು ಅದನ್ನು ಆತ್ಮನ ವಶವರ್ತಿಯನ್ನು ಮಾಡಿ ಆತ್ಮವಶೇರ್ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ ಅಂತ ರಾಗದ್ವೇಷವು ವಿಮುಕ್ತೈಸ್ತು ವಿಷಯಾನ್ ಇಂದ್ರಿಯಶ್ಚರನ್ ಆತ್ಮವಶೇರ್ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ ಇದೇ ಪ್ರಸಾದ ಮಹಾತ್ಮರು ಅನುಭವಿಸಿ ನಮಗೆ ತಿಳಿಸಿಕೊಟ್ಟ ಪ್ರಸಾದ ಅಂದ್ರೆ ಇದು ಇಟ್ಟು ಹೋದ ಪ್ರಸಾದ ಅದನ್ನು ತಗೊಳಕ್ಕೆ ನಾವು ತಯಾರಿಲ್ಲ ಅವ್ರ ಹೆಸರಿನ ಮ್ಯಾಗ ಗಂಟು ಹೊಡ್ಯಾಕೆ ಸರಿ ಅದು ಅದಿಲ್ಲ ಮಹಾತ್ಮರು ಇಟ್ಟು ಹೋದ ಪ್ರಸಾದ ತಗೊಳಕ್ಕೆ ತಯಾರಿಲ್ಲ ನಾವು ಅವ್ರ ಹೆಸರಿನ ಮ್ಯಾಗ ಗಂಟು ಹೊಡ್ಕೊಂತ ಅಡ್ಡಾಡ್ಬೇಕಂತ ಅಂತ ಪ್ರಸಾದ ಅಂದ್ರೆ ಪ್ರಸಾದೇ ಸರ್ವ ದುಃಖಾನಂ ಹಾನಿರಶ್ಯೋಪಜಾಯತೆ ಅಂತ ಯಾವೆಲ್ಲ ದುಃಖದಿಂದ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದಕ್ಕೆ ಇದಕ್ಕೆ ಪ್ರಸಾದ ಅಂತ ಆ ಪ್ರಾಸಾದಿಕ ವಾಣಿ ಅದರ ಶ್ರುತಿ ಅದನ್ನು ಕೇಳು ಅದನ್ನು ಕೇಳುವಂಥ ಭಾಗ್ಯ ಬೇಕಲ್ಲ ದಿನ ನಮಗೆ ನಾವು ಅಲ್ಲಿ ಪ್ರಾಸಾದಿಕ ವಾಣಿ ಅಂತ ಹೊಕ್ಕೇವು ಅಲ್ಲಿ ಜಡಬುದ್ಧಿ ಅಲ್ಲಿ ಹೊಕ್ಕೇವು ಕಟ್ಟಿಗೆ ಯಾಕ್ರಿ ಆ ವಾಣಿ ಕೇಳಾಕ ಅದಲ್ಲ ಏನಾಗೈತೆ ನೋಡ್ಕೊ ಅಂತ ಅವ್ನು ಕೇಳಿ ಪರಿಸ್ಥಿತಿ ಹಂಗಾಗೈತೆ ಅಂತ ಇದನ್ನು ಕೇಳಿ ಹಂಗಾಕೈತೆ ನೋಡು ಅದನ್ನು ಕೇಳಿ ಹಂಗಾಕೈತೆ ನೋಡು
ಪ್ರಸಾದ ಅಂದ್ರಿ ಊಟ ಮಾಡೋದಕ್ಕೆ. ಊಟ ಅದು ಊಟ ಬೇರೆ, ಅದು ಅದಕ್ಕೆ ಪ್ರಸಾದ ಅನ್ನಕ್ಕೆ ಬರೋದು. ಅದು ಏನು ಈಗ ಉಂಡತ್ತೆ ನಾಳೆ ಊಟಿ ಹಾರಿಸ್ಬಿಡ್ತೀವಿ, ಹೌದಿಲ್ಲ? ಊಟಿ ಹಾರಿಸ್ತೈತೆ, ಅದು ಪ್ರಸಾದ ಅಲ್ಲ. ಅದು ಇದು ಅಮೃತ ಕತೆ. ಇದನ್ನು ತಗೊಂಡದ್ದು ಯಾವುದನ್ನು ಕೇಳೋದ್ರಿಂದ ಇಲ್ಲ, ಪಾವನ ಕತಿ, ಅದಕ್ಕೆ ಪ್ರಸಾದ ಅಂತಾರೆ. ಏನು ಅದು ಊಟ ಜಡವಾದದ್ದು ಮಲ ಆಗಿ ಹೋಗ್ತೈತಿ, ಮಧ್ಯಮವಾದದ್ದು ಶರೀರಕ್ಕೆ ಬೇಕಾಗುವಂಥ ಪೋಷಕಾಂಶಗಳನ್ನು ಒದಗಿಸ್ತೈತಿ, ಸೂಕ್ಷ್ಮ ಇದ್ದದ್ದು ಅದು ಮನಸ್ಸಾಕೈತಿ, ಆಹಾರದ ಭಾಗ ಹಂಚೋಕೈತಿ. ಅನ್ನದ ಪ್ರಭಾವ ಯಾಕಾಕೈತಿ? ಎಂಥ ಅನ್ನವನ್ನು ಉತ್ತೀಯೋ ಅಂಥ ಮನವನ್ನು ಪಡೆಯುತ್ತೆ ಅಂತ. ಅದರ ಆಹಾರದ ಸೂಕ್ಷ್ಮ ಭಾಗ ಮನಸ್ಸಾಗ್ತದೆ, ಮಧ್ಯಮ ಭಾಗ ಇದಕ್ಕೆ ಪೋಷಕಾಂಶಗಳನ್ನು ಒದಗಿಸ್ತೈತಿ. ಏನು ಮೊದಲನೇ ಭಾಗ ಅದು ಮಲ ಆಗಿ ಹೋಗ್ತೈತಿ, ಒಂದು ಭಾಗ್ರಿ 3 ಭಾಗ ಆಕೈತಿ ಆಹಾರವನ್ನು ನಾವು ತಗೊಂಡು ಕೂಡಲೇ. ಏನು ಅದಕ್ಕೆ ಅಂಥ ಒಂದು ಮನಸ್ಸು ಶುದ್ಧ ಆಗುವಂಥ ಆಹಾರವನ್ನು ಶುದ್ಧ ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ ಯಾಕೆ ಹೇಳ್ಯಾರ? ಸಾತ್ವಿಕ ಆಹಾರವನ್ನು, ಸಾತ್ವಿಕ ಗುಣ ತಯಾರಾಗುವಂಥ ಆಹಾರ ಯಾವುದು ಅವು ಸ್ವೀಕಾರ ಮಾಡಿ, ರಜೋಗುಣ ತಮೋ ಗುಣವನ್ನುಂಟು ಮಾಡುವಂಥ ಆಹಾರವನ್ನು ವರ್ಜನೆ ಮಾಡಿ. ಅದಕ್ಕೆ ತಿನ್ನುಭವ ಬೇಕಪ್ಪ ಅಂತ ಅಜ್ಜವರು ಇನ್ನೆಲ್ಲ ಮೇಲೆ ಹೇಳ್ತಾರೆ. ಅದಕ್ಕೆ ಯೋಗಿಗಳು ಏನು ತಿಂದ್ರೆ ಏನಾಕೈತಿ ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ. ಸಿಕ್ಕಿದ್ದ ತಿನ್ನಕ್ಕೆ ಹೋಗೋದಿಲ್ಲ ಅವ್ರು. ನಾವು ಕಂಡದ್ದೆಲ್ಲ ತಿನ್ಕೊಂತ ಹೋದ್ರೆ ಕುಂಡ್ಯಾಗ ಚೋಳ ಕಡೆಯಾಗ ಚಲೋ ತಗೊಂತಿದ್ರು. ನಮ್ಮ ಪರಿಸ್ಥಿತಿ ಹಂಗೆ ಯಾರು ಸಿಗ್ತೈತೆ ಯಾವ ಹೊಡಿಪ ನಾಲ್ಗಿಗೆ ಯಾರು ಗಾಂವ್ ಹಲಗಾವಿಗೆ ಆದದ್ದು ಹೊಡ್ಯಾವ್ರು ನಾವು. ಯಾಕ್ರಿ? ನಾಲಿಗೆಗೆ ರುಚಿ ಆದದ್ದು ಹೊಡೆದು ಬಿಟ್ಟತಿ. ಅದು ಹೊಟ್ಟಿಗೆ ಕಹಿ ಆಕೈತಿ. ನಾಲಿಗೆಗೆ ರುಚಿ ಯಾವ್ದು ಇರ್ತೈತಿ ಅದು ಹೊಟ್ಟಿಗೆ ಅದು ಕಹಿ ಆಕೈತಿ. ನಾಲಿಗೆಗೆ ಕಹಿ ಇದ್ದದ್ದು ಹೊಟ್ಟಿಗೆ ರುಚಿ ಆಕೈತಿ. ಭಾಳ ತಿನ್ನಕ್ಕೆ ಹೋಗೋದಿಲ್ಲ, ಅದು ರುಚಿ ಐತಿ ಅಂದ್ರೆ ಭಾಳ ತಿಂತಾನೆ, ಹೌದಿಲ್ಲ? ತಿಂದಂದ್ರೆ ಇಲ್ಲಿ ಜಗ ಹಿಡಿಸಲಂಗೆ ಹೊಡೆದು ಬಿಡ್ತಾನೋ, ಹೊಟ್ಟೆಯಾಗ ಏನು ಉಳಿದಿಲ್ಲ, ಜಗ ಉಸಿರಾಡಕ್ಕೆ ಸಹಿತ ಜಗ ಇಲ್ದಂಗೆ ಎಲ್ಲ ಅಸ್ತವ್ಯಸ್ತ ಆಕೈತಿ, ಆರೋಗ್ಯ ಎಲ್ಲ ಕೆಟ್ಟು ಹೋಗೈತಿ. ಏನು ಭಾಳ ರುಚಿಯಾಗಿ ಮಾಡಿದೆ ಅಂದ್ರೆ ಶಿಸ್ತು ಹೊಡಿತಾನ ನಾನು, ಹೌದಿಲ್ಲ? ಮಸ್ತ್ ಮಾಡ್ಬೇಕಪ್ಪ ಇದನ್ನು ಮಸ್ತ್. ಅದಕ್ಕೆ ಮಾಡೋದು ಮಕ್ಕೊಂಡು ಬಿಡೋದು ಅಲ್ಲ, ಹೊಟ್ಟೆ ಉಳಿಯಾಡ್ತಿ ಹಂಗೆ ಶಿಸ್ತಾಗಿ ಹೊಡೆದೆ ಅಂದ್ರೆ ನೀರು ಸುಡು ಹತ್ತದ. ಉಳಿಯಾಡ್ತಿ ಹಂಗೆ ಚಿಟಿ ಹೊಡಿ ನೋಡಿ. ಅಯ್ಯೋ ಯಪ್ಪ ಯಾರು ಡಾಕ್ಟರ್ ಅಂತೇಳಿ ಒಯ್ಯಿರು ನನ್ನ ಅಂತಿ, ಜಗ ಇಲ್ದಂಗೆ, ಹೌದಿಲ್ಲ? ಅದಕ್ಕೆ ಯುಕ್ತಾಹಾರ ವಿಹಾರಶ್ಯ ಅಂತಾರೆ. ಯೋಗದ ಅಭ್ಯಾಸಗಳು ಯೋಗಕ್ಕೆ ಅನುಕೂಲ ಆಗುವಂಥ ಆಹಾರವನ್ನು ಅದು ಬಹಳ ಮಹತ್ವದ್ದು. ನಮಗೇನಿಲ್ಲ, ದನ ಪಶು ಏನ್ರಿ ಗಬ ತಿಂದ್ಬಿಡ್ತೈತಿ, ಅದಕ್ಕೇನು ಗೊತ್ತಿರ್ತೈತಿ? ಅದಾಗ ಸುಖರೂಪ ಅಂತ ಬಗ ಗಬ ಏನು ಮಾಡೋದು? ದನ ತಿಂದಂಗೆ ತಿಂತೈತ್ಲಿ ಅದಂತಿರ್ತಾರಲ್ಲ, ಇದೇನು ಮನುಷ್ಯರೊಳಗೆ ಜಮ ಇಲ್ಲಪ್ಪ ಇದೆ. ದನದ ಗತಿ ತಿಂತೈತಿ ನೋಡಿದಂತ ಹಂಗೆ ಗಬ ತಿನ್ನೋದು. ದನದ ವೃತ್ತಿನ ಅದ. ಏನು ಅಲ್ಪಾಹಾರ ಕ್ಷೇಮಕರ, ಅತ್ಯಾಹಾರ ಹಾನಿಕರ ಅಂದಾರ. ಏನು ಅಲ್ಪೋಪಹಾರ ಸ್ವೀಕಾರ ಮಾಡೋದು. ಭಾಳ ದಿನ ನೀ ಬದುಕಬೇಕಂತಂದ್ರೆ ಭಾಳ ತಿನ್ನವು ಭಾಳ ದಿನ ಬದುಕುದಿಲ್ಲ ನಾವು. ಏನು ನಾ ಹೇಳಿದ್ದಲ್ಲ, ಅದು ಹಿಂದಿನ ಋಷಿಮುನಿಗಳು ಹೇಳ್ಯಾರ. ಭಾಳ ಕೂಳು ತಿನ್ನವು ಭಾಳ ದಿನ ಬದುಕುದಿಲ್ಲ ನಾವು. ಕಡಿಮೆ ಆಹಾರ ಏನು ಅದು ಮನುಷ್ಯಾಗ ಆರೋಗ್ಯಕ್ಕೂ ಉಪಯೋಗ ಆಕೈತಿ, ಶರೀರನೂ ಆರೋಗ್ಯ ಇರ್ತೈತಿ, ರೋಗಾದಿಗಳು ಕಡಿಮೆ ಇರ್ತಾವೆ. ಏನು ಭಾಳ ತಿನ್ನವು ರೋಗಾದಿಗಳು ಭಾಳ. ಏನು ಹೈಂದಿ ಹಂಗೆ ಗಬ ತಿನ್ನೋದು ಏನು ನಮಗೆ ಬೇಕಪ್ಪ ಹಂಗ ಹಾಕೋದ ತಿನ್ನೋದ್ರಾಗ ಐತಿ ನಿನ್ನ ಜೀವನ. ಒಂದು ಹೊತ್ತು ಉಂಡವ ಯೋಗಿ, 2 ಹೊತ್ತು ಉಂಡವ ಹೋಗಿ, 3 ಹೊತ್ತು ಉಂಡವ ಹೋಗಿ, 4 ಹೊತ್ತು ಉಂಡವ ಹೋಗಿ. ಪ್ರಾಣಿಗಳು ತಿನ್ನೋದಿಲ್ಲ ನಮ್ಮಂಗ. ಪ್ರಾಣಿ ಪಶು ಪಕ್ಷಿಗಳು ಏನು ಚೋಳ 1 ವರ್ಷದ ಮಟ್ಟ ಜೀವಂತ ಇರ್ತೈತೆ ಅಂತ ತಿನ್ನುಲೇ. ಚೋಳ ತೇತೇನ
ಉಸಿರು ಬಿಡ್ದಂಗ 3-5-6 ದಿವಸ ಇರ್ತೈತೆ ಅಂತ ಅದ ಉಸಿರು ಒಮ್ಮೆ ತಗೊಂತ ಒಮ್ಮೆ ಏನ್ ಚೋಳ ಅಂತಾವ್ ಅದಾವ ಹಂಗ. ಯಾಕ್ರಿ ಇದನ್ ಮನುಷ್ಯ ಏನ್ ಮಾಡೋದು ಇದು? ಒಂದ್ ವರ್ಷ ದಿನ ಏನು ಇಲ್ಲೇ ಇರ್ತೈತೆ ಅಂತ ತಿನ್ನುಲ್ಲೇ ಅದು ಬದುಕಬಹುದು ಚೋಳ. ಏನ್ ಯಾಕೆ ನಮ್ಮಲ್ಲಿ ಇವು ರಾಗ ದ್ವೇಷಗಳು ಯಾಕೆ ಉಂಟಾಕವು ಅಂದ್ರೆ ಅಜ್ಞಾನದ ಮೂಲಕ. ಅಜ್ಞಾನ ಎಲ್ಲ ಗಟ್ಟಿ ಆಗಿಬಿಟ್ಟೈತೆ ನಮ್ಗೆ. ಅಂತಹ ಸಂಘ ಮಾಡಿ ಅಂಥ ಪರಿಸರದೊಳಗೆ ಬೆಳೆದೆವು. ಅದು ಕರ್ಮಕ್ಕೆ ಅನುಸಾರವಾಗಿ ಅಂತಹ ಸಂಘ ನಮಗೆ ಕೂಡ್ತೈತಿ. ಅದು ನಮ್ಮ ಕರ್ಮಣ. ಈ ಸಂಘದಾಗ ನಾವು ಅಲ್ಲಿ ಅಂದ್ರೂ ಬಿಡೋದಿಲ್ಲ ಅದ. ನೀ ಯಾಕೆ ಇಷ್ಟು ಹೇಳಿರು ಇದು ಬಿಡವಲ್ದ ಅಂದ್ರೆ ಅದು ಕರ್ಮ ಅದರದ. ಅದನ್ನು ಹೋಗಾಕ ಪುಣ್ಯ ಬೇಕು ಅದಕ್ಕೆ. ಆ ಸಂಘದಿಂದ ಬಿಡುಗಡೆ ಹಾವ್ಕಾರ ಪುಣ್ಯ ಇದ್ರೆ ಅದರಿಂದ ಬಿಡುಗಡೆ ಆಕೈತೆ. ಇಲ್ಲ ಅಂದ್ರೆ ಆ ಸಂಘದಿಂದ ಪಾಪ ಕರ್ಮ ಅಲ್ಲೇ ಅದು ಹೊಳ್ಳಾಡೋದು. ಮತ್ತೆ ಬೇಕಾದ ಹೇಳಿರು ಕೇಳಿರು ಏನಪ್ಪ ಇದು ಎಷ್ಟು ಹೇಳಿರು ಬರುವಲ್ದು ಇದಕ್ಕೆ ಬುದ್ಧಿ ಅಂತಾರಲ್ಲ, ಅದ್ರದ್ದೇನು ತಪ್ಪಲ್ಲ. ಅದು ಪುಣ್ಯ ಇಲ್ಲ, ಅದಕ್ಕೆ ಪುಣ್ಯದ ಬಂಡವಾಳ ಬೇಕು. ಏನು ನಾವು ಇಲ್ಲಿ ಯಾಕೆ ಹೊಳ್ಳಾಡಕತ್ತೀವೋ ಮರೆ ಚಲೋ ಜಗಕ್ಕೆ ಹೋಗಂತಂದ್ರೆ ಹೋಗುದಿಲ್ಲ, ಹೋಗಾಕ ಅದಕ್ಕೆ ಬೇಕಲ್ಲ, ಪುಣ್ಯ ಬೇಕು. ಅದು ಮತ್ತು ಅಲ್ಲೇ ಹೋಗಿ ಕುಂಡಿರ್ತೈತೆ, ಹಲಿಗೇರಿಯಾಗ ಕುಂಡಿರ್ಬೇಕಂತ. ಹೌದಿಲ್ಲ? ನೀವು ಮಾಡುವ ಆರಾಧನೆಯಿಂದ ದೇವತೆಗಳ ಆರಾಧನೆ ಮಾಡ್ತಿರಲ್ಲ, ಅವು ತೃಪ್ತಿ ಹೊಂತವು. ನಾವು ನೀವು ಮಾಡುವ ದೇವತೆಗಳ ಆರಾಧನೆ ಮಾಡ್ತಿರಲ್ಲ, ಅವುಗಳ ತೃಪ್ತಿ ಅಕ್ಕವು. ನಾವು ಏನು ಮೊದಲ ತೃಪ್ತಿ ಅದಾವ, ನೀವು ಮಾಡಿದ ಮ್ಯಾಗ ಅವು ತೃಪ್ತಿ ಹೊಂತಾವ. ನೀನು ಕೈ ಮುಗುದು ನೋಡಿ ಒಳ್ಳೆ ಅವಾಗ ತೃಪ್ತಿ ಆಕೈತಿವ. ನೀನು ಬೇಡ್ಕೊಳ್ಳೋದು ಎಡೆ ಹಿಡಿಯೋದು ನೋಡಿ, ಯಾಕ್ರಿ ಅವು ಆ ನಂತರ ಅವಾಗ ತೃಪ್ತಿ ಆಕೈತಿವ. ನಾನು ಮೊದಲ ಅವು ತೃಪ್ತಿ ಅದಾವ. ಪೂಜೆ ಮಾಡೋದು, ಕೈ ಮುಗಿದು ನೀನು ಮಾಡೋದು, ಅವಕ್ಕೆಲ್ಲ ಇದನ್ನು ಕೊಡೋದ್ರಿಂದ ಅವಾಗ ತೃಪ್ತಿ ಆಕೈತಿವ. ಏನು ಮೊದಲ ಅವು ತೃಪ್ತಿ ಅದಾವ ಅಂತ. ಅವು ತೃಪ್ತಿ ಇರ್ಲಿಕ್ಕೆ ಅವ್ಯಾಂಗ ದೇವ್ರಕ್ಕವ್ರೆ? ಇವನ್ನೆಲ್ಲ ಬೇಡಿಕೆ ಇವನ್ನ ತಗೊಂಡಾಗ ತೃಪ್ತಿ ಹೊಂತಾವಂದ್ರೆ ಅವು ದೇವ್ರಲ್ಲ ಅವು. ಹೌದಿಲ್ಲ? ಯಾವಾಗಲೂ ತೃಪ್ತಿಯಿಂದ ಇರುವಂಥವು ದೇವ್ರು. ಅಂದ್ರೆ ಯಾವುದು ಬೇಡಿಕೆ ಇಲ್ಲದ್ದು. ಅದನ್ನು ಕೊಡು ಇದನ್ನು ಕೊಡುವಂಥ ಬೇಡೋ ದೇವ್ರಲ್ಲ ಅನ್ನೋದಲ್ಲ ರೂಢಿ ಒಳಗೆ. ನೀವು ಬೇಡೋ ದೇವ್ರಲ್ಲ ಅಂತ ಯಾಕ್ರಿ? ಕಾಡೋ ದೇವ್ರಲ್ಲ ಅಂತ, ಬೇಡವ ಭಕ್ತಲ್ಲ ಅಂತ ಅನ್ನೋದಿಲ್ಲ ರೂಢಿ ಒಳಗೆ. ಏನಾರು ಕೊಡಪ್ಪ ಅಂತ ಬೇಡತಾವ, ನೀನು ಕೊಡಪ್ಪ ಅಂತ. ನೀನ ಎಲ್ಲ ಇನ್ನೇನು ಕಲ್ಪಿಸ್ಕೊಂತ, ನನಗೆ ಅಂಥದ್ದು ಕೊಡ್ತೇನೆ, ನಿನಗೆ ಇಂಥದ್ದು ಕೊಡ್ತೇನೆ. ಮತ್ತು ಕೊಟ್ಟು ಕಸ್ಕೊಳ, ಒಂದು ಕೊಟ್ಟು 10 ಕಸ್ಕೊಳ. ಹೌದಿಲ್ಲ? ಇವನು ವ್ಯಾಪಾರ ಇಂಥದ, ಭಕ್ತನ ವ್ಯಾಪಾರ. ಹೌದಿಲ್ಲ? ನಾ ಎಲ್ಲ ರಗಡು ಮಾಡೀನಿ ಬಿಡ್ರಿ, ನನಗೇನು ಇದನ್ನ ಮಾಡಲಿಲ್ಲ ಮೇಲೆ ಅಂಥೇಳಿ ಅದಕ್ಕೆ ಹೋಗೋದೇ ಬಿಟ್ಟು ಬಿಡ್ತಾನೆ. ವ್ಯಾಪಾರ ಲಾಭ ಆಗಲಿಲ್ಲ ಇದು ಅಂತ. ಹೌದಿಲ್ಲ? ಇಷ್ಟು ಹನುಮಂತ ದೇವ್ರಿಗೆ ಹೋದ್ನಿ, ಏನು ನಮಗೇನು ಇದಾಗಲಿಲ್ಲ ಬಿಡ್ರಿ. ಬಸವನಿಗೆ ಹೋದ್ನಿ, ಕರಿಯೋಗಿ ಹೋದ್ನಿ, ಲಾಭ ಆಕೈತೆ ಅಂತ ಹೋದ್ನಿಪ್ಪ ಮನೆ, ಇದೇನು ಲಾಭ ಮಾಡಲಿಲ್ಲ. ಏನೋ ಕಾಯಿ ಕುಂಡ್ರಕ ಟಾಂಗ್ ಮುಡ್ಕ ಚಾಟಾಗಿ ಇದಕ್ಕೆ ನಡ್ಕೊಂಡು ಅದಕ್ಕೆ ಬಂತು ನೋಡ್ರಿ. ಅಲ್ಲ ದೇವ್ರಿಗೆ ನಡ್ಕೊಂಡು ಇಂಥ ಮಗ ಹುಟ್ಟಿದ್ ನನಗೆ. ಹಿಂಗೆಲ್ಲ ಹುಟ್ತಾವೆಲ್ಲ. ಏನು ಈ ಭಾವನೆಗಳು ನಮ್ಮ ಮೂಢ ಭಾವನೆಗಳೆಲ್ಲ. ಅದು ಏನಾಗುವಂಗೆ ಹಾಕಿರ್ತೈತಿ ಮಾಡಿದ ಕರ್ಮಕ್ಕನುಸಾರವಾಗಿ. ನೀನೇನೇನೋ ಭಾವಿಸ್ಕೊಂಡ್ಕೊಂಡಿರ್ತೈತಿ. ಏನು ನೀವು ಮಾಡುವ ಆರಾಧನೆ ಕರ್ಮಗಳಿಂದ ಆ ದೇವರಿಗೆ ಏನು ಲಾಭ ಐತೆ? ಬ್ರಹ್ಮಲೋಕ, ವಿಷ್ಣು ಲೋಕ, ಶಿವಲೋಕ ಅನ್ನೋವೆಲ್ಲ ನಿನ್ನ ಕಲ್ಪನಾ ಅದಾವ. ಏನು ನೀವೇ ಇವನ್ನೆಲ್ಲ ಕಲ್ಪಿಸ್ಕೊಂಡಾರೋದಿಲ್ಲ. ಏನು ಅವು ನಿಮ್ಮನ್ನು ಕಲ್ಪಿಸ್ಯಾವ? ನೀವೇ ಕಲ್ಪಿಸ್ಕೊಂಡು ಇಂಥವನ್ನ ಮಾಡ್ರಿ ಅಂತ ಬಂದು ಹೇಳ್ಯಾರ. ಹಿಂಗೆ ನಡ್ಕೋಪ, ಪೂಜಾ ವಿಧಾನಗಳನ್ನು ನೀನ ಕಲ್ಪಿಸ್ಕೊಂಡು ಏನು ದೇವ್ರು ಹೇಳ್ಯಾನೋ? ಇದನ್ನು ಯಾರು ಹೇಳ್ಯಾರಪ್ಪ ಹಿಂಗೆ ಮಾಡಂತ ನಿನಗೆ? ಹಿಂಗೆ ಊದಿನ ಕಡ್ಡಿ ಹಿಂಗೆ ತಿರುವು, ಗಂಟೆ ಹಿಂಗೆ ಬಾರಿಸು, ಯಾಕ್ರಿ ಧೂಪ ದೀಪ ಹಿಂಗೆ ಮಾಡುವಂತ ನಿನಗೆ
ಯಾರು ಹೇಳಿದರು ಹೇಳು? ನಿನ್ನ ಮಾಡ್ಕೊಂಡು ಕುಂತೀಯ, ನಿನ್ನ ಭಾವನೆ ನಿನ್ನ ಕಲ್ಪಿಸ್ಕೊಂಡು ನೀನ ಸೃಷ್ಟಿಸಿದ್ದು ಹೌದಿಲ್ಲ ಅವು. ನೀನ ಸೃಷ್ಟಿಸಿದ್ದಕ್ಕೆ ನೀನ ಮಾಡಿದ್ದಕ್ಕೆ ಇಷ್ಟು ಹೆದರಿ ಹೆಂಗೆ? ನೀನ ಅದಕ್ಕೆ ರೂಪ ಕೊಟ್ಟು ನಾಮ ಕೊಟ್ಟು ಹಿಂಗೈತೆ ಅಂತ ಕಲ್ಪಿಸ್ಕೊಂಡ ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಅಭಿಷೇಕ ಮಾಡಬೇಕು, ಇಂಥವನ್ನ ಹಿಂಗೆ ಮಾಡಬೇಕು, ಏನೇನೋ ನೀನ ಕಲ್ಪಿಸ್ಕೊಂಡು ಏನೇನೋ ಮಾಡಾಕತ್ತೆ. ನಿನ್ನ ಕಲ್ಪನಾದಾಗ ಹೌದಿಲ್ಲ ಎಲ್ಲ. ನಿನ್ನ ಕಲ್ಪನಾ ಎಲ್ಲ ಅಡಗಿದಾಗ ಏನೈತಿ ನೋಡಿ. ಇವೇನು ಬಂದು ನಿಮಗೆ ಹೇಳಿಲ್ಲ ಹಿಂಗೆ ಮಾಡಂತೇಳಿ. ನೀನ ಏನೇನು ಮಾಡ್ಕೊಂಡು ಅವ್ರು ಬೆನ್ನು ಹತ್ತಿ. ಯಾವಾಗ ನೀವು ವಿಚಾರ ಮಾಡವು ಇದನ್ನ? ಯಾವಾರ ಬಂದು ನಿನಗೆ ಮಾತಾಡ್ಸೇವು ನಾವು? ನಿನ್ನ ಯೋಗಕ್ಷೇಮ ಕೇಳ್ಯಾವನಪ್ಪ, ನಿನಗೇನಾರ ತೊಂದರೆ ಐತಪ್ಪ, ಏನಾರ ಹೇಳಪ್ಪ ಅಂತ ಕೇಳ್ಯಾವ ನಾವು? ಅವೇನು ಜಡವಸ್ತುಗಳು, ಅವುಗಳನ್ನು ನಾವು ತಿಳಿತೇವೆ, ನಮ್ಮನ್ನೇ ನಾವು ತಿಳಿದಿಲ್ಲ. ಇಷ್ಟು ತಿಳಿದಿಲ್ಲ ಅನ್ರಿ, ಜಡಕ್ಕೆ ಜಡನೂ ತಿಳುವಳಿಕೆ ಬರುವಲ್ದಲ್ಲ ನಿಮಗೆ, ಕಲ್ಲನ್ನು ತಿಳುವಳಿಕೆ ಬರುವಲ್ದಲ್ಲ. ಹೋಗಿ ನಮಸ್ಕಾರ ಮಾಡ್ತೇವೆ ಹೌದಿಲ್ಲ? ಅದೇ ದೇವ್ರನ್ನ ತಿಳ್ಕೊಂಡು ಏನು ಕಾಣ್ತೈತೆ ಅದು ಗದಿಗೆ ಕಣ್ಕೂಲೆ ನಮಸ್ಕಾರ ಮಾಡ್ತೈತೆ. ಏನು ತಾಜ್ ಮಹಲ್ಗೆ ಹೋದಿದ್ದೀವಿ, ಅಲ್ಲಿ ಚೌರ ಬೀಸ್ತಿದ್ದವು ಅವು ಸಮಾಧಿ. ಆ ಮಮತಾಜ್ ಮಹಲ್ ಇಲ್ಲ, ನಮ್ಮ ಕೂಡ ಹೋದಾರ ಕೆಲವು ನಮಸ್ಕಾರ ಮಾಡ್ಯಾರ ಅದಕ್ಕೆ. ಅಂಥವ್ರು ಅದಾರ ಮಹನೀಯರು ನಮ್ಮಲ್ಲಿ ಹೌದಿಲ್ಲ? ಅದಕ್ಕೆ ನಮಸ್ಕಾರ ಮಾಡ್ತಿದ್ರಿ. ಏನು ತಾಜ್ ಮಹಲ್ ಹೆಣಕ್ಕೆ ಯಾಕ್ರಿ ಚೌತ್ರಿಗೆ ಅವೊಬ್ಬ ಚೌರ ಬೇಸವ ಮತ್ತು ಬಂದು ಜನ ಎಲ್ಲ ಅದ ಮಂದಿ ಎಲ್ಲ ಇದು ಒಂದು ದೇವರೇ ಇರ್ಬೇಕು ಕೂಡ ನಮಸ್ಕಾರ ಮಾಡಿ. ಏನು ಎಲ್ಲರೂ ಏನು ನಡೆಸಿವಿ ನಾವು? ಕಾಳು ಕೂಳು ಜೋಡು ಗೂಡು ಇದ್ರ ಸಂಬಂಧ ಪ್ರಯತ್ನ ನಡೆಸಿರೋದಿಲ್ಲ. ಇದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿರಿ. ಇನ್ನು ಎಷ್ಟು ದಿನ ಮಾಡೋದು? ಮತ್ತೂ ಕೊರತೆನೇ ರೀ. ಎಷ್ಟು ಗಳಿಸಿದ್ದು ಎಲ್ಲಿ ಇಟ್ಟೆ ಹಂಗಾರ? ಎಲ್ಲಿಟ್ಟಿಪ್ಪ? ಯಾವ ಜನ್ಮದ ಗಂಟು ಗದಿರಿ ಉಳ್ದಾವ ನಿನ್ನ ಗಳಿಸಿದ್ದು? ಯಾವ ಜನ್ಮದ ಶರೀರ ಉಳ್ದಾವ ಹೇಳು? ಕರ್ಮದಿಂದ ಆದದ್ದು ಇವೆಲ್ಲ ಶರೀರಾದಿಗಳು ಯಾಕೆ ಬರ್ತಾವ? ಅಂತ ಕರ್ಮ ಮಾಡಿದ್ದಕ್ಕೆ ಅಂತಂಥ ಶರೀರಗಳು ಬರ್ತಾವ. ಕರ್ಮದ ಫಲ ಇವು ಎಲ್ಲ ಅನಿತ್ಯವಾದದ್ದು. ಅದ ಅನಿತ್ಯ ಇಲ್ಲ, ಉಳಿದಿಲ್ಲ ಅಂದಿಂದ ಅವನು ಮಾಡಿ ಏನು ಮಾಡವ? ಕರ್ಮ ಸಂಚಯವನ್ನು ಮಾಡಕ್ಕೆ ಹೋಗೋದಿಲ್ಲ, ತಿಳಿದವ ಅವನ್ನೆಲ್ಲ. ಏನು ಕರ್ಮ ಸಂಗ್ರಹ ಮಾಡ್ಕೊತ ಕೂತಿ ಅಂದ್ರೆ ನೀನು ಇದ್ರಾಗ ಒದ್ದಾಡ್ಬೇಕಾಕೈತಿ. ಏನು ಅದಕ್ಕೆ ಅವ ಏನು ಮಾಡ್ತಾನೆ? ಇವನ್ನೆಲ್ಲ ಎಂದೆಂದು ಇವು ಬರ್ದಂಗೆ ಮಾಡ್ಕೊ. ಅದಕ್ಕೆ ಜ್ಞಾನಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಏನು ಚಲೋ ಕರ್ಮ ಮಾಡೋದು, ಕೆಟ್ಟ ಕರ್ಮ ಮಾಡೋದು, ಅದ್ರ ಫಲ ಉಣ್ಣಾಕ ಮತ್ತೆ ಜನ್ಮ ತಾಳ್ಬೇಕಾಕತಿ. ಅದು ಜನ್ಮ ಬರೋದು ನಾ ಚಲೋದು ಮಾಡಿರೋ ಬರ್ತೈತಿ, ಕೆಟ್ಟ ಮಾಡಿರೋ ಬರ್ತೈತಿ. ಇದನ್ನೆಲ್ಲವನ್ನು ಮೀರಿ ನಿಮ್ಮ ನಿಜವನ್ನು ತಿಳ್ಕೊಂಡ್ರೆ ಇನ್ನು ಇದರಿಂದ ಬಿಡುಗಡೆ ಆಗಕ್ಕೆ ಬರ್ತೈತಿ. ಮುಕ್ತಿಯನ್ನು ಹೊಂದಲಿಕ್ಕೆ ಬರ್ತೈತಿ. ತಿಳಿದ್ರೆ ತಿಳಿಯಲೇ ಕೋಟ್ಯಾವಧಿ ಸಾಧನೆಗಳನ್ನು ಮಾಡಿದ್ರು ನೀನೇನು ಮುಕ್ತ ಆಗೋದಿಲ್ಲ. ಮತ್ತು ನೀನು ಬಂಧನದಾಗ ಹೋಗವನ, ಕರ್ಮದ ಅಲ್ದಾಗ ಸಿಕ್ಕೊಂಡ ಒದ್ದಾಡವನ ನೀನು. ಏನು ಅದಕ್ಕೆ ಹೇಳ್ಯಾರು, ತಿಳಿದರೆ ಮೋಕ್ಷ ಮಾರ್ಗದ ಸುಲಭ ಪ್ರಾಪ್ತಿ. ತಿಳಿಯದ ಪ್ರಾಣಿಗಳು ದೈವಹೀನರಿರುತ್ತಾರೆ, ದುರ್ದೈವಿಗಳು ಅಂತ. ಏನು ಅದಕ್ಕೆ ಯಾರೂ ಇದ್ರ ಬಗ್ಗೆ ಅಲಕ್ಷ್ಯ ಮಾಡಬೇಡ್ರಿ. ಮೊದಲ ಜ್ಞಾನಕ್ಕಾಗಿ ಪ್ರಯತ್ನವನ್ನು ಮಾಡಿರಿ. ನಿಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊರಿ. ಅದೇ ಮುಖ್ಯತ್ವ. ಮಾನವನ ಜನ್ಮದಲ್ಲಿ ಹೀನ ಸಂಸ್ಕೃತಿ ಎಳೆದು ಜ್ಞಾನವನ್ನು ಪಡೆಯುವುದು ಮುಖ್ಯತ್ವ. ಅದು ಬಹಳ ಮಹತ್ವದ. ಮನುಷ್ಯನ ಜನ್ಮದ ಲಾಭ ಮಾಡ್ಕೋಬೇಕಾಗ್ತದೆ. ಮನುಷ್ಯ ಕುಲದ ಜನನದ ನಾನು ಆರಂಭದಲ್ಲಿ ತಿಳಿಯುವುದು. ನೀ ಯಾರದನ್ನು ನಿನಗೆ ತಿಳುವಳಿಕೆ ಗಟ್ಟಿ ಆದಾಗ ಇವ್ರು ಮಾಡವ್ರು ಯಾರು, ಉಣ್ಣವ್ರು ಯಾರು, ನಾ ಯಾರು ಅನ್ನೋದು ನಿನಗೆ ಹೊಳಿತೈತಿ. ಅದನ್ನು ನಾವು ಮಾಡ್ಕೊಳಕ್ ತಯಾರಿಲ್ಲ. ಏನು ಅಂಥವ್ರ ಸಂಘ ಮಾಡು, ನಿನಗೆ ಹೊಳಿಲಿಲ್ಲ ಅಂದ್ರೆ. ಯಾರು ಜ್ಞಾನ ಮಾಡ್ಕೊಂಡಿರ್ತಾರೆ, ಅಜ್ಞಾನವನ್ನು ಕಳ್ಕೊಂಡಿರ್ತಾರೆ, ಅವ್ರ ಸಂಘವನ್ನು ಮಾಡು. ಏನು ಸಿಗಬೇಕಲ್ಲ ಅಂಥವ್ರು. ಏನೋ ನಿನ್ನ ಹಿಂದಿನ ಸುಕೃತಿ ಇದ್ರೆ ಸಿಗಬೇಕಿಲ್ಲ ಅಂದ್ರೆ ಸಿಗೋದು ಭಾಳ ಕಠಿಣ. ಏನು ಇವರೇ ಇಂಥವ್ರ ಸಂಘನ ನಮಗೆ ಕೂಡೈತಿ. ಅದರ ಪ್ರಭಾವ ಆಗಿಬಿಡ್ತೈತಿ. ಏನು ಸಂಘ ದೋಷ. ಏನು
ದೇವ್ರಂದ್ರೆ ನಮಗೆ ಬೇಕಾದದ್ದು ಏನು ಬೇಡಾದದ್ದು ಅದು ಹೆಂಗಿರ್ತೈತಿ? ಅದು ಕಣ್ಣಿಗೆ ಕಾಣುವಂಥದ್ದು ಏನು ಹೌದನೋ ಅದು? ಯಾವ್ದಾರ ಯಾವ ಆಕಾರ ಐತೆ ಅದಕ್ಕೆ? ನೋಡಿ ಏನು ಅದನ್ನ? ಯಾರ ಹೇಳಿದ್ದನ್ನು ಮಾಡ್ಕೊಂಡು ಹೇಳಿದ್ದನ್ನ ಕೇಳೋದು, ಯಾವ್ದಾರ ಪುಸ್ತಕದಾಗ ಬರೆದದ್ದನ್ನ ಮಾಡಾಕತ್ತೀವಿ ನಾವು. ನೀ ಪ್ರತ್ಯಕ್ಷ ನೋಡಿ ಏನ ಇಂಥದ ಆಕಾರ ಐತಿ? ಯಾವ ಆಕಾರ ಐತಿ ಅದಕ್ಕೆ ದೇವರಿಗೆ? ಹೆಂಗೈತಿ ಅದು ಅನ್ನೋದು ನೋಡಿ ಏನ? ನೋಡಲ್ಲೇ ಯಾಕೆ ಅದನ್ನ ಭಾವಿಸ್ಕೊಂಡು ಕೂತಿ? ಯಾವ ಪಶು ಪಕ್ಷಿಗಳು ಯಾವ ಗುಡಿ ಗುಂಡಾರ ಹೋಗ್ತಾವನ್ರಿ ಅವು? ನೀನ ಏನೇನೋ ಮಾಡ್ಕೊಂಡು ಕೂತಿ, ಗುಡಿ ಗುಂಡಾರ ಕಟ್ಟಿಸ್ಕೊಂಡಿದ್ದನ್ನು. ನಮಗೆ ಇದು ಮಾತು ಅವಕ್ಕೇನು ಆಗ್ಬೇಕಾಗೈತಿ? ಅವಕ್ಕೆ ತಿನ್ನೋದು, ಲದ್ದಿ ಹಾಕೋದು, ಮಕ್ಕಳು ಬರೀ ಹೇಳೋದಟ್ಟ ಗೊತ್ತಿರ್ತೈತಿ ಪಶು ವೃತ್ತಿಗೆ. ಇದು ಕಲ್ಪಿಸ್ಕೊಂಡು ಏನೇನು ಮಾಡ್ಕೊತಾನಲ್ಲ. ಏನು ಮಾಡಿದ್ ನೀನು? ಏನು ಮಾಡ್ಕೊಂಡಿಲ್ಲ? ಎಳ್ಳಟ್ಟು ಲಾಭ ಇಲ್ಲ. ಇಲ್ಲಲ್ಲ ಅಜ್ಞಾನದೊಳಗೆ ಏನೇನೋ ಕಲ್ಪಿಸ್ಕೊಂಡು ಅದ್ರ ಬೆನ್ನು ಹತ್ತಿಬಿಟ್ಟಿಯಲ್ಲೋ. ಏನ್ ಮೂಢ ಭಾವನೆ? ಏನ್ ಅವೇನು ನಮಗೆ ಹಿಂಗೆ ಮಾಡು ಹಿಂಗೆ ಹುಡುಕು ಅಂತ ಹೇಳಿಲ್ಲ ನಮ್ಗೆ, ನೀನೇ ಕಲ್ಪಿಸ್ಕೊಂಡು ಕುಂತ. ಇನ್ನೊಂದು ಐತಂತ ಏನು ಬೇಡ್ಕೊಳಕ್ಕೆ ಕೇಳ, ಅದ್ರಾಗ ಏನೂ ಹೊರಲಿಲ್ಲ. ಬೇಡುವುದರಿಂದ, ಪ್ರಾರ್ಥಿಸುವುದರಿಂದ, ಕೇಳುವುದರಿಂದ ಯಾರೂ ಏನನ್ನು ಪಡೆಯಲಾರು ಅಂತ ರಾಮತೀರ್ಥರು ಸ್ಪಷ್ಟ ಹೇಳ್ಯಾರ. ಅವರು ಪಡೆದಿಲ್ಲ. ನೋ ಮ್ಯಾನ್ ಡಿಡ್ ಗೆಟ್ ಎನಿಥಿಂಗ್ ಬೈ ಬಿಗಿಂಗ್, ಆಸ್ಕಿಂಗ್ ಆರ್ ಬೈ ಪ್ರೇಯಿಂಗ್ ಅಂತ. ಅದಕ್ಕೆ ಬೇಡಕ್ಕೆ ಹೋಗ್ಬೇಡಿ. ಯಾವ ದೇವರು ಅನ್ಯವಾಗಿಲ್ಲ. ನಿನ್ನ ಬಿಟ್ಟ ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟರಸಲು ಏನುಂಟು ಕಾಣಿಸಲು ಬರಿದೆ ಅಂತ. ನೀನ ಅದಾದೀಪ, ದೇವ ಸ್ವರೂಪನ ನೀನಿದ್ದ. ದೇವ್ರಿಗೆ ಬೇಡ್ಕೊಳಕ್ಕೆ ಹೋಗುದು ಮೂರ್ಖರು ಅವರು ಅಂತ. ದೇವರಿಗೆ ನಡ್ಕೊಳ್ಳೋರು ಎಲ್ಲರೂ ಮೂರ್ಖರು ಅಂದ. ದೇವ ಕೆಡ ಹೈ ತಿಕಡ ಹೈ ಮಣಂ ಡೋಂಗರ್ ಪಿರಾತಿಸ್ತಾತ್ ಮೂರ್ಖನು ಅಂತ ಮರಾಠಿ ಸಂತರ ಅದನ್ನು ಕೂಡ ಅವರು ಹೇಳ್ಯಾರ. ಮೂರ್ಖರವರು ಅಂತ. ನಿನ್ನಂತ ಮೂರ್ಖನ ಯಾವನಿಲ್ಲ. ನಿನ್ನನ್ನು ನೀ ಹುಡುಕಾಕ ಅನ್ಯವಾಗಿ ಐತಿ ಅಂತ ನೀ ತಿಳ್ಕೊಂಡಿ. ನೀ ಯಾರದನ್ನು ಮರ್ತಿ, ಅಲ್ಲದನ್ನು ಅಜ್ಞಾನದಿಂದ ಅಲ್ಲದನ್ನು ನೀನಂತ ಹಿಡ್ಕೊಂಡು ಕುಂತಿಯಲ್ಲೋ. ಇದು ನೀನಂತ ಯಾರು ಹೇಳಿದ್ರು ಹಿಡ್ಕೋತಿ? ಈ ಶರೀರ ನೀನಂತ ತಿಳ್ಕೊಂತ ನಿನಗೆ ಯಾರು ಹೇಳಿದ್ರು? ಹೆಂಗ ತಿಳ್ಕೊಂಡಿದನ್ನ ನೀನು ಇದು ನಾನು ಅಂತ? ನೀ ಹೆಂಗ ಕಾಯಂ ಇದೆ ಹಂಗೆ ಇವು ಕಾಯಂ ಇರ್ತಾವನು. ನೀ ತಿಳ್ಕೊಂಡ ವಸ್ತು ಶರೀರ ಹಂಗೆ ಇರ್ತೈತೇನ? ಇದು ಒಂದು ವಸ್ತು ಒಳಗೆ ತೋರುದು ನೀನಂತ. ನೀ ಎಲ್ಲ ವಸ್ತು ಒಳಗೆ ಅದಿ. ನಿನ್ನ ಲಕ್ಷಣ ಏನು, ಇದರ ಲಕ್ಷಣ ಏನು? ಅದಕ್ಕೆ ಹೋಲಿಸ್ತೀಯಲ್ಲೋ. ನಾ ಇದೈತಿ ಅದನ್ನೇ ಅದಕ್ಕೆ ನನಗೆ ಹೋಲಿಸ್ತೀಯಲ್ಲ ಅಂತಿರುದಿಲ್ಲ ರೂಢಿ ಒಳಗೆ. ಎತ್ತ ನಾ ಎತ್ತ ಅವನಂಗೆ ಹೋಲಿಸ್ತೀಯಲ್ಲ ನನ್ನ ಅಂತಿರ್ತಾರೆ. ಯಾಕ್ರಿ ಹಂಗೆ? ನಾವು ಎಂಥ ಪರಿಶುದ್ಧ ಚೈತನ್ಯ ಸ್ವರೂಪನ ಇದ್ದ ಇದನ್ನು ಹೊಲಸಿನ ಇದನ್ನು ಆರೋಪ ಮಾಡ್ಕೊಂಡು ಕೊಂಡಿರ್ತೀಯಲ್ಲ ನಾವು ದೇವ್ರಂತ. ಇದು ನಾನಂತ. ಇದು ನೀನಲ್ಲ. ನೀನು ಅಮೃತ ಸ್ವರೂಪನ ದೇವ್ರ. ನೀನು ಅದನ್ನು ತಿಳ್ಕೊ. ಈಗ ಮನುಷ್ಯನ ಜನ್ಮದಾಗ ಈ ಲಾಭ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ನಿನಗೆ ಇದ ಗಟ್ಟಿ ಅಜ್ಞಾನದೊಳಗೆ ಈ ದೇಹ ತಾದಾತ್ಮ್ಯ ಭಾವ ಗಟ್ಟಿಯಾಗಿ ಏನೇನಾರು ಮಾಡ್ಕೊಂತ ಜನ್ಮಾಂತರ ತಿರುಗು ತಪ್ಪೋದಿಲ್ಲ. ಅದಕ್ಕೆ ಕಳ್ಕೊ ಇದನ್ನು. ಎಂದೆಂದು ಇದು ನೀನಲ್ಲ ಅನ್ನೋ ತಿಳುವಳಿಕೆ ಮಾಡ್ಕೊಂಡಾಗ ಇದ್ರ ಸಂಬಂಧ ತಪ್ಪಿಸ್ಕೊಂಡಿರಾಕ್ ಬರ್ತೈತಿ. ಇದ ನಾನು ನನ್ನದು ಅಂತ ತಿಳ್ಕೊಂಡು ಬಳಲ್ತಿದ್ದೀನಿ. ತಪ್ಪು ತಿಳುವಳಿಕೆಯಿಂದ ಮೊದಲು ಈ ದೇಹ ಭಾವನೆಯನ್ನು ಕಳ್ಕೊಯ್ದು. ಮನುಷ್ಯನ ಜನ್ಮದಾಗ ಮೊದಲು ಮಾಡುವಂಥ ಕೆಲಸ ಅಂದ್ರೆ ನೀನಲ್ಲದನ್ನೆಲ್ಲ ಕೈ ಬಿಟ್ಟು ನೀನು ಯಾರಿದೆ ಅನ್ನೋ ತಿಳ್ಕೊಳ್ಳೋದು. ಯಾವಾಗಲೂ ಅನಾತ್ಮ ಚಿಂತನೆ ಒಳಗೆ ಕಾಲು ಕೆಳೆದ್ರೆ ಹೆಂಗೆ ಸಮಾಧಾನ ಇರ್ಬೇಕು ಹೇಳ್ರಿ? ಇವನ್ನೆಲ್ಲ ಅನಾತ್ಮ ಚಿಂತನೆ ಎಲ್ಲ ಕೈ ಬಿಡು. ಯಾವಾಗಲೂ ನಮ್ಮ ಬಗ್ಗೆ, ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರ ಹತ್ರ ಹೋಗಿ ಕೇಳು. ನಿದ್ದೆಗೆ ಹೋಗೋ ಮಠ ನಾವು ಅಲ್ಲದ್ರ ಬಗ್ಗೆ ಅನಾತ್ಮ ಚಿಂತನೆ ಒಳಗೆ ಕಾಲು ಕಳಿಲಿಕ್ಕೆ ಅಂತಲ್ಲೇ ನಮಗೆ ಇವು ಗಟ್ಟಿ ಹಾಕೊಂಡು ಕುಂತ. ಮನುಷ್ಯನೊಳಗೆ ಇವನ್ನೆಲ್ಲ ಹಿಡ್ಕೊಂಡು ಕುಂತಾನ. ಅಲ್ಲದನ್ನೆಲ್ಲ ಅದನ್ನೆಲ್ಲ ಕೈ ಬಿಡು.
ದೇಹ ತಾದಾತ್ಮ್ಯ ಬುದ್ಧಿ ಹೋತು ಅಂತಂದ್ರೆ ವೃತ್ತಿ ಆನಂದದ ಆಕಾರ ಆತ್ಮಾಕಾರ ಆಗ್ಲಿಕ್ಕೆ ಹತ್ತದ. ಬಿಡು ಬಿಡು ಪುರುಷತ್ರೆ ಅನುಭವ ಬರ್ತದೆ ನಿನಗೆ. ಏನ್ ಅನಾತ್ಮ ಭಾವನೆಯನ್ನೆಲ್ಲ ಕೈ ಬಿಡು ಪುರುಷತ್ಲೆ ಆತ್ಮಭಾವದೊಳಗೆ ಇರಾಕ್ತದೆ. ಅವನು ಅನಾತ್ಮ ಭಾವ ಇಟ್ಕೊಂಡು ಇದರಲ್ಲಿ ಇರ್ಬೇಕಂದ್ರೆ ಸಾಧ್ಯನೇ ಇಲ್ಲ ಅಂತ. ವಿಚಾರದಿಂದ ಅವನ್ನೆಲ್ಲ ಕೈ ಬಿಡು. ನೀನು ಅಲ್ಲದನ್ನೆಲ್ಲ ಕೈ ಬಿಡು. ಏನ್ ಅರಿವಿಸ್ಕೊಳ್ಳೋದೆಲ್ಲ ಅನಾತ್ಮನಾದ ಅರುವ ನಾನು ಅನ್ನೋದು ನಂಬು. ಅವನ್ನೆಲ್ಲ ಅಲ್ಲದನ್ನೆಲ್ಲ ಕೈ ಬಿಟ್ಟ ಜಡಭಾವನೆಲ್ಲ ಕೈ ಬಿಟ್ಟ ಅದಾಗ ಆತ್ಮಭಾವದೊಳಗೆ ಆನಂದದ ಭಾವದೊಳಗೆ ಇರ್ಲಿಕ್ಕೆ ಬರ್ತೈತಿ. ಅರುವ ನಾನು ಯಾವಾಗಲೂ ಇದ್ದು ಇರುವ ನಾನು ಆನಂದ ಸ್ವರೂಪ ನಾನು ಅನ್ನೋ ಭಾವನೆಯನ್ನು ಗಟ್ಟಿ ಆಕೈತಿ. ಏನು ಅದಕ್ಕೆ ಅದನ್ನು ಗಟ್ಟಿ ಮಾಡ್ಕೋ. ಅದ್ರ ಬಗ್ಗೆ ಅಭ್ಯಾಸವನ್ನು ಮಾಡು. ಸತತ ಅಭ್ಯಾಸ ಮಾಡಿದಾಗ ಇದು ಗಟ್ಟಿ ಆಕೈತಿ. ನಾನು ಯಾರು? ನಾನು ಆನಂದ ಸ್ವರೂಪನೇ ಇದ್ದೇನೆ, ದೇವರೇ ನಾನಿದ್ದೇನೆ ಅನ್ನುವಂಥ ಅನುಭವ. ಅದರ ಸಂಬಂಧ ಈ ಮನುಷ್ಯನ ಜನ್ಮ ಇರುವುದು. ಏನು ನಮ್ಮ ನಿಜದ ಎಚ್ಚರಿಕೆಯನ್ನು ಮೊದಲು ಮಾಡ್ಕೋಬೇಕಾಗಿದೆ. ಏನೆಲ್ಲ ಮನಸ್ಸಿನೊಳಗೆ ಹಿಡ್ಕೊಂಡು ಕೂತಾನೆ. ಹಿಡ್ಕೊಂಡದ್ದೆಲ್ಲ ತೆಗೆದು ಹಾಕಿ ಖಾಲಿ ಮಾಡೋ ಮನಸ್ಸನ್ನು. ಅಲ್ಲಿ ನಗ್ನ ಮನಸ್ಸು ಆಗ್ಬಿಡು. ಏನೂ ಇಲ್ಲದ ಸ್ಥಿತಿ ಏನೈತಲ್ಲ ಅಲ್ಲಿ ಏನೈತಿ? ದುಃಖನೇ ಇಲ್ಲ ನಿನಗೆ. ನೀ ಕಲ್ಪಿಸ್ಕೊಂಡಾಗ ಇದೆಲ್ಲ ತೋರ್ತೈತಿ. ಕಲ್ಪನಾ ಎಲ್ಲ ಅಡಗಿದಾಗ ಏನೈತಿ? ಕಲ್ಪನಾ ರಹಿತ ಇರುವಿನ ಸ್ಥಿತಿ ಅನುಸಂಧಾನದಾಗ ತೊಡಗಿ. ನಿಜವಾಗಿ ಸುಖ ಶಾಂತಿ ಪಡಿಬೇಕನ್ನೋ ಈ ತೋರಿಕೆ ಕಡೆ ಲಕ್ಷ ಕೊಡಕ್ಕೆ ಹೋಗೋದಿಲ್ಲ. ಯಾವಾಗಲೂ ಇರುವಿಕೆ ಕಡೆ ಲಕ್ಷ ಇರ್ತೈತಿ. ಈ ವಿಷಯ ವಸ್ತುಗಳು ಯಾವುವು ನಮಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ ಅನ್ನೋದು ಹೊಡಿಬೇಕಲ್ಲ. ಹೊಳೆದಾಗೆಲ್ಲ ಅದರಿಂದ ಹಿಂದಕ್ಕೆ ಸರಿಬೇಕನ್ನೋದು. ಸುಖ ಸಿಗ್ತೈತೆ ಅನ್ನೋ ವಾಸನ ಒಳಗೆ ಗಟ್ಟಿ ಕುಂತ್ಬಿಟ್ಟವು. ಅವ ನಮ್ಮನ್ನು ತೀಕಾಕ್ ಹಚ್ಚಿದ್ದು ನೋಡ್ರಿ. ಏನು ಈ ವಾಸನೆಗಳ ಮನಸ್ಸಿನ ಒಳಗದ ಪ್ರಾಣದೊಳಗಿಲ್ಲ. ಪ್ರಾಣ ನಿರೋಧ ಮಾಡೋದ್ರಿಂದ ವಾಸನ ನಾಶ ಆಗೋದಿಲ್ಲ. ನಮಗೆ ಬೇಕಾದದ್ದಿದ್ರೆ ನೇರವಾಗಿ ವಿಚಾರ ಮಾಡ್ತೇವಿಲ್ಲ ನಾವು. ಹಂಗೆ ನಮಗೆ ಏನು ಬೇಕಾಗೈತಿ ಅದು ಎಲ್ಲೈತಿ ಅನ್ನೋದನ್ನು ನೇರವಾಗಿ ವಿಚಾರ ಮಾಡ್ಕೊರಿ. ಏನು ಮನುಷ್ಯನಲ್ಲಿ ವಿಶೇಷ ವಾಯು ಪ್ರಧಾನದ. ಅದಕ್ಕೆ ನಾವು ವಾಯು ನಿರೋಧ ಮಾಡೋದ್ರಿಂದ ಮನುಷ್ಯನ ಹರಿದಾಟ ನಿಲ್ತೈತಿ. ಆದ್ರೆ ವಾಸನ ನಾಶ ಆಗೋದಿಲ್ಲ. ಓಡು ಕುದುರೆ ಲಗಾಮ್ ಜಗ್ಗಿ ಹಿಡಿದ ಕೂಡಲೇ ಅದು ನಿಲ್ತೈತಿ. ಅದಕ್ಕೆ ಓಡ್ಬೇಕನ್ನೋ ಹುಮ್ಮಸ್ಸು ಹೋಗಿರೋದಿಲ್ಲ. ಹಂಗೆ ಹವಣಿಸ್ತಿರ್ತೈತೆ ಅದ. ಹಂಗೆ ಮನಸ್ಸು ಜಗ್ಗಿ ಅದನ್ನು ನಿಲ್ಲಿಸ್ಬೋದು. ಯಾಕಂದ್ರೆ ಅದರ ವಾಸನ ನಾಶ ಆಗೋದು. ಅದು ಶಾಶ್ವತ ಪರಿಹಾರ ಅಲ್ಲ. ಅದು ಹಂಗೆ ಪ್ರಸಂಗ ಬಂದಾಗ ಕಿತ್ಕೊಟ್ಟು ಹೋಗ್ಬೋದು. ಮತ್ತದು ಏನು ಎಲ್ಲಿ ತನಕ ಬಿಗಿ ಹಿಡಿದೈತಿ ಅಲ್ಲಿ ಮಠ ನಿಲ್ತೈತಿ. ಬಿಟ್ಟು ಕೂಡಲೇ ಮತ್ತು ಮೊದಲಿನ ಹೆಚ್ಚಿನ ವೇಗದೊಳಗೆ ಜಿಗ್ಯಾಕ್ ಚಲೋ ಹೋಗ್ತೈತೆ. ಅದು ಏನು ಹಠದಿಂದ ಮಾಡೋದಲ್ಲದು. ವಿಚಾರದಿಂದ ತಿಳಿಸಿ ಮನಸ್ಸಿಗೆ ಬುದ್ಧಿ ಹೇಳಿ ಅದರಿಂದ ಹಿಂದಕ್ಕೆ ಸರಿಸ್ಬೇಕು. ಅದು ಶಾಶ್ವತ ಪರಿಹಾರ. ಏನು ವಾಸನ ಹೋಗ್ಬೇಕಾತಂದು ವಿವೇಕದಿಂದ ನಮಗೆ ವೈರಾಗ್ಯ ಬಂದು ಅದನ್ನೆಲ್ಲ ತ್ಯಾಗ ಮಾಡಿದಾಗ ಅನುಭವ ಬರ್ತದೆ. ವೈದಾಡ್ಕೊಂತ ಹೋದ್ರಿ ಅಂದ್ರೆ ತೆಗಿ ಬೀಳ್ತೀರಿ ನೋಡ್ರಿ. ಸೀದಾ ನೇರವಾಗಿ ಕಂಡ್ಕೋಬೇಕಾಗೈತಿ. ಇದು ಏನು ಹೊಟ್ಟೆ ಸೀದಾ ರೊಟ್ಟಿ ಬಿಟ್ಟಿಗೆ ಹೋಗ್ತೀವಿ, ನಾಳೆ ತೆಗಿ ಹೋಗ್ತೀವಿ. ಅಡುಗೆ ಮನ್ಯಾಗ ಹೋಗಿಲ್ಲ, ರೊಟ್ಟಿ ಎಲ್ಲಿದಾವ ಅಲ್ಲಿ. ಹಂಗೆ ಎಂಥಲ್ಲೇ ಐತಿ ಇದು ಅನ್ನೋದು ಗೊತ್ತಾಗ್ಬೇಕು ನಿಮ್ಗೆ. ಎಲ್ಲೇ ಇಲ್ಲ. ಏನು ನಾವು ಗೊತ್ತು ಗುರಿ ಇಲ್ಲದಕ್ಕೆ ಅದ್ರ ಬೆನ್ನು ಹತ್ತೀವಿ. ವಿಷಯಗಳು ಬೆನ್ನು ಹತ್ತೀವಿ. ಬಿಡೋದು. ಅದ್ರ ಬೆನ್ನು ಹತ್ತಿರ ಎಲ್ಲ ಅನರ್ಥಗಳದಾವು. ಹಿಂದಕ್ಕೆ ಸರಿ. ಅದರಿಂದ ಎಷ್ಟೆಷ್ಟು ಅದರಿಂದ ಹಿಂದಕ್ಕೆ ಸರಿ ಅಷ್ಟಷ್ಟು ನಿನಗೆ ಹಿತ. ಅದನ್ನು ಯಾವ ಮಂತ್ರ ಅಂದರೂ ನಿನ್ನ ವಾಸನ ಹೋಗೋದಿಲ್ಲ. ಮಂತ್ರ ಮೊದಲು, ಅದು ನೀ ಮೊದಲು. ಜಡವಾದ ಮಂತ್ರದಲ್ಲಿ ಏನೈತಿ? ಎಲ್ಲ ಮನುಷ್ಯನ ಶಕ್ತಿ ಅದ.
ಮನಸ್ಸಿನಾಗ ಐತಿ ಹೌದಿಲ್ಲ, ನಿನ್ನ ಮನಸ್ಸಿನ ಭಾವನೆಗಳನ್ನು ಮಾಡ್ಕೊಂಡಾಗ ಮನಸ್ಸಿನಾಗ ತಯಾರಾಗೋದು ಅದು ಹೌದಿಲ್ಲ. ಮನಸ್ಸೆಲ್ಲೇ ನೀ ಏನು ಮಾಡಿರು ಎಲ್ಲ ವ್ಯರ್ಥ. ಮನಸ್ಸಿನಾಗ ಐತಿ ಪವರ್ ಎಲ್ಲ ನಿನ್ನಲ್ಲಿ. ನೀ ಅದನ್ನು ಮಾಡಿ ನೀ ಆ ಸಾಮಾನು ತಂದು ಇಟ್ಟುಕೊಂಡ್ರೆ ಪವರ್ ಹೆಚ್ಚಾಕೈತಿ. ಇದನ್ನು ಮಾಡಿ ನಿನ್ನ ಮನಸ್ಸಿನಾಗಿನ ಕಲ್ಪನಾ ಅದೆಲ್ಲ ನೀನು ಮಾಡ್ಕೊಂಡಿವಿಲ್ಲ ಅವನ್ನೆಲ್ಲ ಮನಸ್ಸಿನಾಗ. ಅವನು ಮಾಡಿದ್ರೆ ಇದಾಕೈತಿ ಇಂಥದಂತಂದು ಮನ್ಯಾಗ ಪಾಸಿಟಿವ್ ಹೆಚ್ಚಾಕೈತಿ, ಏನೇನೋ ಹೇಳ್ತಿರ್ತಾರೆ ಹೌದಿಲ್ಲ. ಅದೆಲ್ಲ ಸುಳ್ಳು, ನಿನ್ನ ಕಲ್ಪನಾ ಅದೆಲ್ಲ. ರುದ್ರಾಕ್ಷಿ ಅಕ್ಷರ ಒಂದು ಇದು ಹೆಚ್ಚಾಕೈತಿ ಶರೀರದಾಗಿ. ನೀವು ಯಾಕ್ರಿ ಈ ಬತ್ತಿ ಪಟ್ಟ ಪಡ್ಕೊಂಡ್ರೆ ಆಕೈತಿ, ಅದು ನಿನ್ನ ಮನುಷ್ಯನ ಕಲ್ಪನಾ ಹೌದಿಲ್ಲ. ಅದನ್ನು ಮಾಡಿದವ್ರಿಗೆ ಇದಾತಂದ್ರೆ ಆ ರುದ್ರಾಕ್ಷಿ ಬೆಳಿತಾರ ನೇಪಾಳದ ಕೊಳದೊಳಗೆ ಬೆಳಿತಾರ ಅದು ಹೌದಿಲ್ಲ. ಅಂತಾದ್ರೆ ಬೆಳಿತಾವ ರುದ್ರಾಕ್ಷಿ. ಅಲ್ಲಿ ಕೆಲಸ ಮಾಡೋರಿಗೆ ಯಾಕಾಗಿಲ್ಲ ಅವು? ಅವನ್ನ ಯಾಕ್ರಿ ಅವನು ಮಾಡೋರಿಗೆ ಯಾಕೆ ಆಗೋದಿಲ್ಲ ಹೌದಿಲ್ಲ. ಮನೆಯೊಳಗೆ ಇರ್ತಾರ ಇವೆಲ್ಲ ಪಾಸಿಟಿವ್ ಅಕ್ಕ ಒಬ್ಬರು ಇವನ್ ಪಿರಾಮಿಡ್ ಇಡ್ತಾರ ಹೌದಿಲ್ಲ. ಅದನ್ನು ಮಾಡ್ಬೇಕನ್ನು ಮಾಡ್ತಿರ್ತಾರೆ ಕ್ಯಾಗಡಿ ಎನರ್ಜಿ ಬರ್ತೈತಿ ಅದಕ್ಕೆ. ಈಜಿಪ್ತದಾಗ ಎಷ್ಟು ಪಿರಾಮಿಡ್ ಅದಾವು, ಅವಕ್ಕೆ ಯಾಕಾಗಿಲ್ಲ? ಯಾಕ್ರಿ ಅವ್ನು ಮಾಡ್ಕೊಂತ ಕುಂತ್ರೆ ಎಲ್ಲ ಮನುಷ್ಯನ ಕಲ್ಪನಾ. ಮನಸ್ಸಿನಾಗ ಏನೇನು ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗಾಗಿ ಆ ಸೋಗ್ ಹಾಕಿರಿ ಇದು ಬರ್ತೈತಿ, ಎನರ್ಜಿ ಬರ್ತೈತಿ. ಈ ಸೋಗ್ ಹಾಕಿರಿ, ಬಿಳಿ ಬಟ್ಟೆ ಹಾಕಿರಿ ಬರ್ತೈತಿ, ಕೆಂಪು ಬಟ್ಟೆ ಹಾಕಿ ಎಲ್ಲ ಏನಿದೆಲ್ಲ ಮನಸ್ಸಿನಾಗ. ಎಲ್ಲ ಮನಸ್ಸಿನ ಇದೆಲ್ಲ ಶಕ್ತಿ, ಮನೋಮಯ ಶಕ್ತಿ. ಮನಸ್ಸತ್ ಮಾಡಲಿಲ್ಲ, ಮನಸ್ಸಿಲ್ಲೇ ಏನು ಕೆಲಸ ಆಗಲ್ಲ. ಮನಸ್ಸಿದ್ರೆ ಮಾದೇವ ಅಂತ ಹೌದಿಲ್ಲ. ಮನಸ್ಸಿಲ್ಲದಲ್ಲೇ ನಿನಗೆ ಏನು ಮಾಡಕ್ಕೆ, ಮನಸ್ಸು ಮಾಡಿದ್ರೆ ಎಲ್ಲ ಆಕೈತಿ. ಮನಸ್ಸಿಲ್ಲೇ ನೀ ಯಾವ ಸಾಮಾನು ತಂದು ಇಟ್ಕೊಂಡ್ರೆ ಏನಾಗಬೇಕಾಗೈತ್ರಿ ಅದು ಏನು? ಅದಕ್ಕೆ ಮನಯೇವ ಮನುಷ್ಯಾನಾಮ ಕಾರಣ ಬಂದ ಮೋಕ್ಷಯೋ ಅಂತೇಳಿ ಮನಸ್ಸನ್ನ ಎಲ್ಲದಕ್ಕೂ ಕಾರಣ ಏನು. ಅದಕ್ಕೆ ವಿಚಾರಣೆ ಸಾಧೋದಕ್ಕೆ ಏನು ಮನಸ್ಸಿನ ಎಲ್ಲ ಹುಚ್ಚು ಹೋಗ್ಬೇಕಾದ್ರೆ ವಿವೇಕಕ್ಕೆ ನಾವು ಮುಖ ಕೊಡ್ಬೇಕಾಗ್ತದೆ. ಏನೇನೋ ಮಾಡ್ತಾನೆ ವಾಸ್ತವ ಅಂತ, ಏನೇನೋ ಮಾಡ್ತಿರ್ತಾನೆ ಮನೆಯೊಳಗೆ. ಯಾಕ್ರಿ ಆ ಕಡೆ ಹಚ್ಬೇಕು, ಎಲ್ಲ ನಿನ್ನ ಮನಸ್ಸಿನ ಭಾವನೆಗಳೆಲ್ಲ. ಅಡ್ಡ ಆದ್ರೆ ಮನಸ್ಸಿಗೆ ಕ್ಯಾಟ್ ಬೆಕ್ಕ ಹೋಗೈತಿ. ಅಡ್ಡ ಮನಸ್ಸಿನ ಭಾವನೆನ ಅದ. ನಿನ್ನ ಮನಸ್ಸಿನಾಗ ಆ ಭಾವನೆ ಎಲ್ಲದಕ್ಕೂ ಚಲೋ ಆಯ್ತು ಅಂದ್ರೆ ಏನೂ ಆಗುಲ್ಲ ನಿನಗೆ. ಸುಳ್ಳ ನಿನಗೆ ಅಡ್ಡ ಆಯ್ತು ಬಾ ಬೇ ನಾವು ಅಪಶಕ್ನ ಆಯ್ತು ಹೊಳ್ಳಿ ಹೋಗು ನಡಿ. ಇಲ್ಲ ಯಾರ ದಾಟು ಮಠ ದಾಟುದಿಲ್ಲ ನಾವು ಹೌದಿಲ್ಲ, ನಿಂತು ಬಿಡ್ತಾನ ನಾವು ಹೌದಿಲ್ಲ. ಇಂಥ ಒಂದು ಮೂಢ ಭಾವನೆಗಳು ಅದಾವ ನಮ್ಗೆ. ನಾವು ಏನಾರು ಹೋಗುವಾಗ ಶೀನ್ ತಂದ್ರೆ ಒಂಟು ಶೀನ್ ಬಾತ್ಲೆ ಇದಕ್ಕೆ ಆಗ್ಲಿಲ್ಲ, ಅಪಶಕುನಪ್ಪ ಇದು ಶೀನ್ ಬಂತಿದ್ದಕ್ಕಂತ ಹಂಗೆಲ್ಲ ಕಲ್ಪನೆಗಳನ್ನು ಮಾಡ್ಕೊಂಡು ಕುಂತೀನಿ, ಮೂಢ ಭಾವನೆಗಳನ್ನೆಲ್ಲ. ಏನು ಯಾವ ಮಂತ್ರಗಳು ಕಲ್ಪನೆಗಳು ಇಲ್ಲದಾಗ ಏನೈತಿ ನೋಡು. ಯಾವಾಗಲೂ ಬ್ರಹ್ಮ ಜಿಜ್ಞಾಸೆ ಚಿಂತೆಯಲ್ಲಿ ಇದ್ದುಕೊಂಡ್ರೆ ಇದು ಅನುಭವಕ್ಕೆ ಬರ್ತದೆ. ಏನು ಅಲ್ಲಿ ಹೋಗುವಂಗಿಲ್ಲ, ಕೇಳುವಂಗಿಲ್ಲ, ಬರೇ ಇದೇ ವ್ಯವಹಾರದಾಗತ್ತದ. ಅದು ಗಾಳೆ ಬಡ್ದಿಲ್ಲ ಅಲ್ಲಿ ನಿನಗೆ ಏನು ಮಾಡೋದು. ಏನು ನಿನ್ನಲ್ಲಿ ಇದ್ದದ್ದನ್ನು ಬಿಟ್ಟು ಹೊರಗೆ ಹುಡುಕಿದ್ರೆ ಎಲ್ಲಿ ಸಿಗ್ಬೇಕ್ರಿ ಅದು. ಏನು ನೀ ನೆಮ್ಮದಿಯಿಂದ ಇರ್ಬೇಕನ್ನೋ ಹಂಗಿದ್ರೆ ಇನ್ನೊಬ್ಬರಿಗೆ ನೆಮ್ಮದಿ ಕೆಡಿಸೋ ವ್ಯವಹಾರ ಮಾಡಬೇಡ. ಎಣ್ಣೆದವ್ರು ಪೀಡ ಕೊಡೋದು ಅರ್ಜಿ ಮಾಡಿ, ನಿನಗೆ ಯಾವ ಪೀಡಾನೂ ಆಗೋದಿಲ್ಲ. ನೀ ಮಾಡಿದ್ದಕ್ಕೆ ನಿನಗೆ ಬಂದಾವಲ್ಲ ಹೌದಲ್ಲ. ನೀವು ಮಾಡಲಿ ನಿನಗೇನೂ ಬರೋದಿಲ್ಲ ಅದು. ನಮಗೆ ಬೇಕಾದ ಕೆಲಸ ನಾವು ಮಾಡ್ಲಿಕ್ಕೆ ಹೊತ್ತಿದ್ರೆ ಎರಡನೇದವ್ರ ಗುಣದೋಷ ಅರಿಸೋ ಪ್ರಸಂಗನೇ ಬರೋದಿಲ್ಲ. ಹೌದು, ನಮಗೆ ಬೇಕಾದಂಥ ನಮ್ಮ ಆತ್ಮಚಿಂತನದೊಳಗೆ ನಾವು ತೊಡಗಿದೀವಿ ಅಂದರೆ ಇನ್ನೊಬ್ಬರ ಬಗ್ಗೆ ವಿಚಾರ ಬರೋದಿಲ್ಲ. ಅದನ್ನು ಬಿಟ್ಟುಬಿಟ್ಟೇವೆ ನಾವು ಏನು ಮಾಡಬೇಕು ಅದನ್ನು ಬಿಟ್ಟುಬಿಟ್ಟೇವೆ. ನಮ್ಮ ಅರಿವು ಆತ್ಮನಲ್ಲಿ ನೆಲೆ ನಿತ್ತು ಅಂದರೆ ಮನುಷ್ಯನ ಕಾಟ ಇರುವುದಿಲ್ಲ ಅಲ್ಲಿ.
ಎಚ್ಚರಿಕೆ ಒಳಗೆ ಅಲ್ಲದನ್ನು ಹಿಡ್ಕೊಂಡು ನಾನು ನನ್ನದು ಅಂತ ವ್ಯವಹಾರ ಮಾಡ್ತೀವಿ. ನಾನು ನನ್ನದು ಒಂದು ಅಡಿಗೆದ ಮ್ಯಾಗ ವ್ಯವಹಾರ ಇಲ್ಲೈತೆ. ಅಲ್ಲಿ ಅಹಂಕಾರ ಇದ್ದಾಗ ವ್ಯವಹಾರ, ನಾನು ಅಲ್ಲದನ್ನು ನಾನಂತ ತಿಳ್ಕೊಂಡಾಗ ವ್ಯವಹಾರ. ನೀನಾಗಿದ್ದಾಗ ವ್ಯವಹಾರ ಇಲ್ಲೈತಿ. ನಿದ್ದೆತ್ತಾಗ ಯಾವ ವ್ಯವಹಾರನೂ ಇಲ್ಲ. ಎಚ್ಚರಿಕೆ ಒಳಗೆ ಅಲ್ಲದನ್ನು ನೀನಂತ ತಿಳ್ಕೊಂಡ ವ್ಯವಹಾರ ಮಾಡ್ತೀವಿ. ಅಧ್ಯಾಸ ಮೂಲೋಹಿ ವ್ಯವಹಾರ. ಧ್ಯಾಸಗೆಟ್ಟು ಏನಾರ ತಿಳ್ಕೊಂಡು ಕುಂತೀನಿ, ಅದಕ್ಕೆ ವ್ಯವಹಾರ ನಿನಗೆ ಐತಿ. ನೀ ಯಾರು ಯಥಾರ್ಥ ಜ್ಞಾನ ಮಾಡ್ಕೊಂಡ್ರೆ ಅಲ್ಲಿ ವ್ಯವಹಾರ ಇಲ್ಲ. ಅಧ್ಯಾಸದೊಳಗೆ ವ್ಯವಹಾರ. ಧ್ಯಾಸ ಆತಂದ್ರೆ ವ್ಯವಹಾರ ಇಲ್ಲ ಅಲ್ಲಿ. ಈಗ ಎಚ್ಚರಿದ್ದಾಗ ಈ ಅಹಂಕಾರವನ್ನು ನಾಶ ಮಾಡ್ಕೊ. ನಾಶ ಮಾಡ್ಕೊಂಡ್ರೆ ಇರುವುದು ಒಂದೇ ಇರ್ತೈತಿ. ಯಾವಾಗಲೂ ಇದ್ದ ವಸ್ತುನ ನಾನು ಅನ್ನೋದು ನಿನಗೆ ಹೊಳಿತೈತಿ. ನಿದ್ದೆ ಬಂದಾಗ ಹೊರಗಿನ ಕೆಲಸ ಏನಾರು ಮಾಡ್ತೀನಿ, ಎಲ್ಲ ಕೈ ಬಿಡ್ತೀವಿ. ಕೈ ಬಿಟ್ಟು ನಿದ್ದೆ ಹೆಂಗೆ ಮಾಡ್ತೀನಿ? ಎಲ್ಲ ಅಡಿಗಿಸಿ ಆರಾಮಿರ್ತೀವಿ. ಹಂಗೆ ಎಲ್ಲ ಪೂರ್ಣ ಇದು ಬೇಸರ ಆಗ್ಬೇಕು ನೋಡಿ. ಅಂದಾಗ ಆತ್ಮಭಾವದಲ್ಲಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಬರ್ತದೆ. ಅಂತ್ಯಮತಿ ಸಾಗತಿ ಅಂದರೆ ಶರೀರ ಬಿಡೋ ಮುಂದೆ ಯಾರು ಏನು ನೆನಪು ಮಾಡ್ತಾರೆ ಅದಾಗಿ ಬಿಡ್ತಾರೆ, ಅದ ಮುಂದುವರಿತೈತೆ ನಮಗೆ. ಜೀವನ ಪರ್ಯಂತರ ಎದ್ರೊಳಗೆ ನಾವು ಆಸಕ್ತಿ ಇಟ್ಕೊಂಡ ವ್ಯವಹಾರ ಮಾಡಿರ್ತೀವಿ, ಅದ ಬಂದು ನಿಂದಿರ್ತೈತೆ. ಅದು ಸಂಸ್ಕಾರ. ಮುಖ್ಯವಾಗಿ ಏನು ನಾವು ಮಹತ್ವ ಕೊಟ್ಟಿರ್ತೀವಿ, ಬರೇ ಬಾಳೆ ಬದುಕು ಹೆಸನ, ಬರೇ ಹೊಲ ಮನಿ ಬಾಳೆ ಬದುಕು ಮಕ್ಕಳು ಅದಕ್ಕೆ ಮಹತ್ವ ಕೊಟ್ಟು ಒಂದು ಅದ ಹೆಸನದಾಗಿದ್ರೆ ಅವ ಆಗಿ ಬಿಡ್ತಾವೆ. ಮತ್ತೆ ಎದೆದ್ರಾಗ ಯಾರ್ಯಾರಿಗೆ ಆಸಕ್ತಿ ಐತಿ ಅಲ್ಲೇ ಜನ್ಮ ಬರ್ತದೆ. ಈ ವಾಸನೆಗಳ ನಾಶ ಆಗದ ಹೊರತಾಗಿ ವೃತ್ತಿ ಅಂತರ್ಮುಖಿಯಾಗಿರ್ಲಿಕ್ಕೆ ಆಗುವುದನೇ ಇಲ್ಲ. ಅಂತರ್ಮುಖಿ ಆದಾಗ ನಮಗೆ ನಿಜವಾದ ಇರುವಿನ ಅನುಭವ ಆಕೈತಿ. ಅಂತರಂಗದಲ್ಲಿ ಅನುಭವ ಬರ್ತದೆ ಹೊರತು ಬಹಿರಂಗದಲ್ಲಿ ಅದು ಅನುಭವ ಬರೋದೂ ಇಲ್ಲ. ಬಹಿರ್ಮುಖ ವೃತ್ತಿಗೆ ಎಂದೂ ಸಾಧ್ಯನೇ ಇಲ್ಲ. ಅದಕ್ಕೆ ಅಂತರ್ಮುಖಿ ಆಗ್ಬೇಕಾಗಿದೆ. ಅದಕ್ಕೆ ಅಭ್ಯಾಸ ಬೇಕು. ಅದಕ್ಕೆ ಅಂತರ್ಮುಖ ವೃತ್ತಿ ಒಳಗೆ ಅನುಭವ ಮಾಡ್ಬೇಕಂದ್ರೆ ಹೊರಗಿಂದ್ರ ಬಗ್ಗೆ ಆಸಕ್ತಿ ಎಲ್ಲ ಹೋಗ್ಬೇಕು. ಸಿಗ್ತೈತೆ ಅನ್ನೋ ಬುದ್ಧಿ ಲೋಪ ಆಗ್ಬೇಕು. ಹೊರಗೆ ಏನೂ ಇಲ್ಲ, ನಾ ಮಾಡಬೇಕಾದಂಥ ಕೆಲಸ ಏನೂ ಇಲ್ಲ ಅನ್ನೋದು ಹೊಳಿಬೇಕಲ್ಲ. ಮೊದಲೇ ಕೇಳಿದ್ದನ್ನು ನೆನಪು ಮಾಡೋ ರೂಢಿ ಮಾಡ್ಕೋರಿ. ಅಭ್ಯಾಸ ಕೂಡು ರೂಢಿ ಇರಲಿಲ್ಲ ಅಂದ್ರೆ ಇದು ನಮ್ಗೆ ಅನುಭವ ಬರೋದಿಲ್ಲ. ಚಂದ ಕೇಳಿದ್ದನ್ನು ಮನನ ಮಾಡು, ನಿಧಿಧ್ಯಾಸನ ಮಾಡು. ಅಂದಾಗ ಇದು ನಿನಗೆ ಅನುಭವ ಬರ್ತೈತಿ. ನಾದವು ಬ್ರಹ್ಮಲ್ಲ, ನಾದಾತೀತದ. ಅದನ್ನು ನೀ ಹೆಂಗೆ ಬೇಕಾದಂಗೆ ಕುಂತ ಅಭ್ಯಾಸ ಮಾಡ್ಬೋದು. ಕೊಟ್ಟರೆ ನಿಮ್ಮ ಇರುವಿನ ಕಡೆ ಲಕ್ಷ ಕೊಟ್ಟು ಹೋದ್ರೆ ಲಕ್ಷ ಕೊಟ್ಟರೆ ತೀರ್ತು ನೋಡ್ರಿ. ಆತ್ಮ ಅಂದ್ರೆ ಆನಂದ ಸ್ವರೂಪಿ. ಅದ ನೀನಿದ್ದಿ. ನಾವು ಸುಖದಿಂದ ಇರ್ಬೇಕಂತೇವೆ, ಸಾಮಾನ್ಯದ ಬೆನ್ನು ಹತ್ತೇವೆ. ಸಿಗಬಹುದನ್ರಿ? ಸಾಮಾನ್ಯದ ಬಡವಿ ಕೈ ಬಿಡ ಅಂದ್ರೆ ಆರಾಮಿರ್ತೀವಿ. ಸಾಮಾನ್ಯದ ಬೆನ್ನು ಹತ್ತಿ ಅಂದ್ರೆ ಸುಖ ಕಳ್ಕೊತೀವಿ. ಸುಖದ ಬೆನ್ನು ಹತ್ತಿರ ಸಾಮಾನು ಕಳ್ಕೊತೀವಿ ನೋಡಿ. ಒಂದಿದ್ದಾಗ ಒಂದಿರೋದಿಲ್ಲ. ನನಗೆ ಸಾಮಾನು ಬೇಕು, ಸುಖ ಬೇಕಂದ್ರೆ ಸಾಧ್ಯ ಇಲ್ಲ. ಒಂದು 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 ಪಡ್ಕೊಂಡಾಗ ಒಂದು ಕೇಳ್ಕೊಬೇಕಾಗೈತೆ. ಆರಾಮ್ ಸೋಮಾರಿತನ ಅಲ್ಲ, ಅದು ಆರಾಮಲ್ಲ. ಆರಾಮಿನಷ್ಟು ಉದ್ಯೋಗಿನ ಯಾವನಿಲ್ಲ. ಸತತ ಅವನ ಎಡೆಬಿಡದೆ ಅಭ್ಯಾಸ ನಡೆದಿರ್ತೈತಿ. ಆತ್ಮಚಿಂತನದ ಅಭ್ಯಾಸ ಒಳಗೆ ಅವ್ ಹಗಲಿರುಳನ್ನದೇ ಹೊತ್ತು ವೇಳೆ ಏನು ಇರ್ತರು. ಉತ್ಕಟ ಇಚ್ಛಾ ಇತ್ತಂದ್ರೆ ಯಾವಾಗಲೂ ಅದರ ನೆನಪಿನಾಗ ಉಳಿತಾವ.
ಸಗುಣ ಸಾಕಾರ ಉಪಾಸನೆ ಮಾಡ್ತೇವೆ ಅಂತೀರಲ್ಲ, ಆಕಾರ ಇಟ್ಕೊಂಡು ಅದು ಉಪಯೋಗ ಇಲ್ಲ. ಯಾಕಂದ್ರೆ ಅದಕ್ಕೆ ಆಕಾರ ಇಲ್ಲ. ಆಕಾರ ಇಲ್ಲದಕ್ಕೆ ಆಕಾರ ಮಾಡ್ಕೋತ ಕೂತ್ರಿ ಹೆಂಗೆ ಅನುಭವ ಕೊಡ್ಬೇಕು ಹೇಳ್ರಿ? ಪ್ರತ್ಯಾಹಾರ ಅಂದ್ರೆ ಯಾವ್ದಕ್ಕಂತಾರೆ? ವಿಷಯಾದಿಗಳಿಂದ ಮನಸ್ಸನ್ನು ಹಿಂದಕ್ಕೆ ಸರಿಸೋದು. ಏನು ಆ ಇಂದ್ರಿಯಗಳಿಗೆ ಪ್ರತ್ಯಾಹಾರ, ಮನಸ್ಸಿಗೆ ಪ್ರತ್ಯಾಹಾರ. ಇಂದ್ರಿಯಗಳನ್ನು ಅಂತರ್ಮುಖಿ ಮಾಡ್ಕೊ, ಹೊರಗೆ ಹೋಗುವಂಥ ಮನಸ್ಸನ್ನು ಒಳಗೆ ಅಂತರ್ಮುಖಿ ಮಾಡ್ಕೊ. ವಿಷಯಾದಿಗಳಲ್ಲಿ ಹೋಗುವಂಥ ಮನಸ್ಸು, ಇಂದ್ರಿಯಗಳ ಮೂಲಕ ಹರಿದಾಡುವ ಮನಸ್ಸನ್ನು ಅದನ್ನು ನಿಲ್ಲಿಸ್ಬೇಕು. ಅಂದಾಗಿ ನಮ್ಗೆ ಅನುಭವ ಬರ್ತೈತಿ. ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಎರಡೂ ಬೇಕು. ಭಕ್ತಿ ಮಾಡೋದಂದ್ರೆ ಏನ್ರಿ? ನಮಗೇನು ಬೇಕಾಗೈತೆ ಅದ್ರ ಮೇಲೆ ಪ್ರೇಮ ಇಡೋದಕ್ಕೆ ಭಕ್ತಿ ಅಂತಾರೆ. ಏನು ನಮಗೇನು ಬೇಕಾಗೈತೆ, ಅದು ಎಲ್ಲೈತೆ ಅನ್ನೋದನ್ನು ವಿಚಾರ ಮಾಡಿ. ನಾನು ವಿಷಯದ ಮ್ಯಾಗ ಪ್ರೇಮ ಇಟ್ಟರೆ ಅದು ನಮಗೆ ಇರ್ತೈತೇನ? ಅದು ವಿಷಯಾದಿಗಳೆಲ್ಲ ವಿಕಾರ ಆಗಿ ನಾಶ ಆಗಿ ಇದಕ್ಕಿದ್ದಂಗೆ ಇರೋದಿಲ್ಲ. ಅವು ಗಡಿಕದು ಅದ್ರ ಮ್ಯಾಗ ಪ್ರೀತಿ ಉಳಿದಿಲ್ಲ. ಯಾವಾಗಲೂ ಕೆಡಲಾರ್ದಂಥ ವಸ್ತು ಯಾವುದದು ಅದ್ರ ಬಗ್ಗೆ, ಅದ್ರ ಮ್ಯಾಗ ಪ್ರೀತಿ ಸ್ವರೂಪ ಇದ್ದಕ್ಕಿದ್ದಂಗೆ ಇದ್ದದ್ದು, ಅದು ಎಂದೂ ವಿಕಾರ ಆಗೋದಿಲ್ಲ, ನಾಶ ಆಗೋದಿಲ್ಲ. ಅದಕ್ಕೆ ಭಕ್ತಿ ಅಂತಾರೆ. ಈ ವಿಷಯಗಳ ಮ್ಯಾಗ ಪ್ರೀತಿ ಇಡೋದಕ್ಕೆ ಮೋಹ ಅಂತಾರೆ. ಕೆಟ್ಟು ಹೋಗುದು ಇದೆಲ್ಲ. ಇದು ಮೋಹದ ಬಲಿಯಾಗಿ ಬಿದ್ದುಬಿಟ್ಟೀನಿ ಎಲ್ಲ. ಈ ಕೆಟ್ಟು ಹೋಗುವಂಥ ವಸ್ತುಗಳ ಆಕರ್ಷಣೆಗಳಿಂದ ಹಿಂದಕ್ಕೆ ಸರಿಯಕ್ಕಾಗೋದು. ಏನು ಜಗತ್ತಿನ ಯಾವ ವಸ್ತುಗಳು ನಿಮಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಅದರ ಮ್ಯಾಗ ಪ್ರೀತಿ ಇಡೋದ್ರಾಗ ಲಾಭ ಇಲ್ಲ. ಏನು ಅದಕ್ಕೆ ಅಡ್ಡಿ ನೋಡಿದ್ಮೇಲೆ ದ್ವೇಷ ಚಾಲಕು, ರಾಗ ದ್ವೇಷಗಳು ಅದನ್ನು ಮಾಡ್ಕೊತ ಕೊಂಡೋದಕ್ಕೈತಿ. ವಿಷಯಾದಿಗಳೆಲ್ಲ ಅನಿತ್ಯದಾವು, ಇವು ದುಃಖ ಕೊಡ್ತಾವ ಅಂತ ತಿಳಿದು ಮನಸ್ಸಿಗೆ ಬುದ್ಧಿ ಹೇಳಿ ಅದರಿಂದ ಹಿಂದಕ್ಕೆ ಸರಿಸೋದು ಮನಸ್ಸಿಗೆ ಪ್ರತ್ಯಾಹಾರ. ಏನು ಶರೀರ ನೆಟ್ಟಿಗೆ ಇದ್ದಾಗ ಮಾಡ್ಕೊಳ್ಳೋ ಕೆಲಸ ನೋಡಿ. ಏನು ಇಲ್ಲಿ ತನಕ ಶರೀರ ನೆಟ್ಟಗಿಟ್ಕೋತೀರಿ ನೀವು? ಇದನ್ನು ಒಂದಿಲ್ಲ ಒಂದು ಥರದ ರೋಗಕ್ಕೆ ತುತ್ತಾಗಿ ಹೋಗೋದನ್ನ, ಅದು ಬೇಕಾದಂಗೆ ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಹೋಗೋದನ್ನ. ಅದಕ್ಕೆ ಮೊದಲ ಇದನ್ನು ಕೆಲಸ ಮಾಡ್ಕೋ. ಯಾವ ಹೊತ್ತಿನಾಗ ಶರೀರ ದಾಳಿ ಬರ್ತೈತಿ, ಎಂತೆಂಥ ಬ್ಯಾನಿ ಗಂಟು ಬೀಳ್ತಾವೋ ಹೇಳಕ್ಕೆ ಬರೋದಿಲ್ಲ. ಏನು ನಾ ಮನ್ಯಾಗಿದ್ರೆ ನಾ ಆರಾಮಿರ್ತೇನೆ ಅನ್ನೋ ಸಿದ್ಧಾಂತ ಏನೈತೆ ಹೇಳಿ ನೀವು? ನಮ್ಮ ಊರಾಗಿದ್ದರೆ ನಾವು ಆರಾಮಿರ್ತೇನೆ ಇನ್ನು ಈ ಸಿದ್ಧಾಂತ ಏನೈತೆ ನಿನಗೆ? ಶರೀರ ಪ್ರಾರಬ್ಧ ಎಲ್ಲಿದ್ರೂ ಅದು ನಡಿತೈತಿ, ಜೋಪಾನ ಆಕೈತಿ ಅಂತ ಧೈರ್ಯ ತಾಳ. ಏನು ಇದಕ್ಕೆ ಅನುಕೂಲ ಆಗುವಂಗೆ ಇದ್ರೆ ಅಲ್ಲಿ ಇರೋ. ಎಲ್ಲಿ ನಿನಗಿಂಥ ವಿಚಾರಗಳು ಸಿಗ್ತಾವಂಥ ಅನುಕೂಲವಾದ ಸಾಧನ ವಾತಾವರಣ ಇದೆ, ಅಲ್ಲಿ ಇರಾಕಿಲ್ಲ ಅಂತ. ಬರೇ ಇದಕ್ಕೆ ವಿರುದ್ಧ ಆಗುವಂಥ ಸಮಾಧಾನ ಶಾಂತಿ ಕೆಡಿಸುವಂಥ ವಾತಾವರಣದೊಳಗೆ ಬದುಕಿ ಏನು ಮಾಡೋದು? ಅಂಥ ವಾತಾವರಣದೊಳಗಿದ್ದು ಏನೂ ಉಪಯೋಗ ಇಲ್ಲ. ಅದ್ರಾಗ ಕಾಲ ಸತ್ವರ ಎದಕ್ಕೆ ಬಂದ್ರಿ? ಮತ್ತು ಹೀನ ಸಂಸ್ಕಾರ ಮಾಡ್ಕೊಡಿ, ಹೀನ ಜನ್ಮ ಕಾದು ಕೂತಿರ್ತಾವ ನೀನು. ಮತ್ತು ಹೀನ ಜನ್ಮದಾಗ ಬಿದ್ದು ಹೊಳ್ಯಾಡೋದನ್ನ. ಪರಾಭಕ್ತಿ ಅಂದ್ರೆ ಎದಕ್ಕಂತಾರೆ? ಕೇವಲ ನಿನ್ನ ನಿಜವಾದ ಇರುವಿನ ಮೇಲೆ ಪ್ರೀತಿ ಇಡೋದಕ್ಕೆ. ಏನು ಇವೆಲ್ಲ ಅನಿತ್ಯದವ, ದುಃಖ ರೂಪಿಯದವನ್ನು ತಿಳಿಯದ ಹೊರತು ಅವುಗಳಲ್ಲಿ ನಿನಗೆ ತ್ಯಾಗ ಬುದ್ಧಿ, ವೈರಾಗ್ಯ ಬುದ್ಧಿ ಬರೋದಿಲ್ಲ. ಇಲ್ಲಿ ಬಿಡಬೇಕಾದ್ರೆ ಆ ವಸ್ತು ನಂಗೆ ಸುಖ ಕೊಡ್ತೈತಿ, ದುಃಖ ಕೊಡ್ತೈತಿ, ಇದು ನಿತ್ಯ ಐತಿವೋ ಅನಿತ್ಯ ಐತಿವೋ ಅನ್ನುವ ತಿಳುವಳಿಕೆ ನಮ್ಮಲ್ಲಿ ಜಾಗೃತ ಆಗ್ಬೇಕಾಗೈತಿ. ಜನಕನ ಸುದ್ದಿ ತಗೊಂಡೇನು ಮಾಡ, ನಿನ್ನ ಸುದ್ದಿನ ತಿಳ್ಕೊ. ಏನು ನೀ ಯಾರು ನಿನಗೆ ಗೊತ್ತಾರ, ಜನಕನ ಸುದ್ದಿ ನಿನಗೆ ಗೊತ್ತಾಕೈತಿ. ನಿಂದ ನಿನಗೆ ಗೊತ್ತಿಲ್ಲ, ನಿಂದ ಅವನದೇನು ಗೊತ್ತಾಕೈತಿ ನಿನಗೆ?
ನಿನ್ನ ನೀ ತಿಳ್ಕೊಂಡೆ ಎಲ್ಲವನ್ನ ತಿಳಿಯುವಂಥ ಸಾಮರ್ಥ್ಯ ನಿನಗೆ ಬರ್ತದೆ. ಏನು ಯಾವುದನ್ನು ತಿಳಿದರೆ ಎಲ್ಲವನ್ನು ತಿಳಿದಂಗೆ ಆಗುವುದು ಯಾವುದು ಅಂದ್ರೆ ಅದೇ ಆತ್ಮಜ್ಞಾನ. ಬೆಳಕಂದ್ರೆ ತಿಳುವಳಿಕೆಗಂತಾರೆ. ಏನು ಜ್ಯೋತಿ, ಅದಕ್ಕೆ ಜ್ಞಾನ ಜ್ಯೋತಿ ಬೆಳಕು ಅಂತ ಕರೀತಾರೆ. ಏನು ಅದು ಎಲ್ಲೈತಿ, ಅದು ಏನು ಮಾಡಿದ್ರೆ ಸಿಗ್ತೈತಿ ಅನ್ನೋದನ್ನು ವಿಚಾರ ಮಾಡ್ಬೇಕಿಲ್ಲ. ನಿನ್ನಲ್ಲಿ ಇದ್ದದ್ದು ಅನ್ಯದ್ರ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ? ಕೇವಲ ಇರುವಿಕೆ ಕಡೆ ಲಕ್ಕ ಕೊಟ್ಟು ಅದನ್ನು ಅನುಸಂಧಾನ ಮಾಡ್ಕೊತ ಇದ್ರೆ ಇದು ಹೊಳಿತೈತಿ. ತೋರ್ಕಿ ಕಡೆ ಲಕ್ಕ ಕೊಟ್ರೆ ಎಲ್ಲಿ ಹೊಳಿಬೇಕ್ರಿ? ಯಾರ್ಯಾರಿಗೆ ಯಾರ್ಯಾದ್ರಾಗ ಸುಖ ಬುದ್ಧಿ ಇರ್ತೈತಿ ಅದ್ರ ನೆನವನಾಗ ಇರ್ತೈತಿ ಮನಸ್ಸು ಅದೇ ಆಕಾರ ಹಾಕೊಂಡು ಕುಂಡಿರ್ತೈತಿ. ಯಾವುದೇ ವಸ್ತುವಿನ ತಿಳುವಳಿಕೆ ವಸ್ತುವಿನ ಆಕಾರ ಆದಾಗ ಆ ವಸ್ತುವಿನ ತಿಳುವಳಿಕೆ ಆಕೈತಿ. ಈ ಬ್ರಹ್ಮ ವಸ್ತುವಿನ ತಿಳುವಳಿಕೆ ವೃತ್ತಿ ಬ್ರಹ್ಮಾಕಾರ ಆಗ್ಬೇಕಲ್ಲ, ಅನ್ಯ ಆಕಾರ ಎಲ್ಲ ಕೈ ಬಿಟ್ಟು ವೃತ್ತಿ ಬ್ರಹ್ಮಾಕಾರ ಆದಾಗ ಇದ್ರ ಅನುಭವ ನಮಗಾಕೈತಿ. ವಿಷಯಾಕಾರ ವೃತ್ತಿ ಏನದ ಅದು ಬುದ್ಧಿಯನ್ನು ಕೆಡಿಸ್ತದೆ. ಏನು ಬ್ರಹ್ಮಾಕಾರ ವೃತ್ತಿ ಆನಂದದ ಆಕಾರ ಆಗೈತೆ ಅಂದ್ರೆ ಮನಸ್ಸಿಗೆ ಸಮಾಧಾನ ಶಾಂತಿಯನ್ನು ಕೊಡ್ತದೆ. ಗಂಡಸಿಗೆ ಹೆಂಗಸನ ಚಿಂತಿತೈತಿ, ಹೆಂಗಸಿಗೆ ಗಂಡಸನ ಚಿಂತಿತೈತಿ. ಅದೇ ಆಕಾರ ಹಾಕೊಂಡ್ಕೊಂಡು ಹೆಂಗಸು ಹೋಗಿ ಗಂಡಸಾಗಿರ್ತೈತಿ, ಗಂಡಸು ಹೋಗಿ ಹೆಂಗಸಾಗಿರ್ತೈತಿ. ಹೆಣ್ಣಿನ ಯಾಕೆ ಸುಖ ಐತೆ ಅಂತ ತಿಳ್ಕೊಂಡಿದ್ದು ಹೆಣ್ಣಿನ ನೆನಪು ಮಾಡಿದ್ದು ಹೆಣ್ಣೆ ಆಗಿರ್ತೈತಿ. ಗಂಡಿನ ಯಾಕೆ ಸುಖ ಐತೆ ಅಂತ ಗಂಡಿನ ಆಕಾರ ಅದಾಗಿರ್ತೈತಿ. ಆದ್ರೆ ಆನಂದ ಹೆಣ್ಣು ಗಂಡಿನ ಆಕಾರ ಅಲ್ಲ. ಅದಕ್ಕೆ ಏನು ನಾವು ಭಾವಿಸ್ಕೊಂಡು ಕೂತೇವೆ ಹಿಂಗಿದ್ರೆ ಆರಾಮಿರ್ತೈತಿ. ಹೆಣ್ಣಿನ ರೂಪ ಅಂತ ಯಾವ ರೂಪದಾಗ ನೆನಪು ಮಾಡ್ಕೊ, ಗಂಡಿನ ರೂಪ ನೆನಪು ಮಾಡ್ಕೊ, ಅವು ಯಾವ ಆನಂದ ಅಲ್ಲ, ತೂರಿಡಕ್ತಾವು, ವಿಕಾರಾಗಿ ನಾಶ ಆಗೋವು, ಸುಖರೂಪ ಅಲ್ಲ ಅವು. ಆ ಹುಚ್ಚು ಬಿಡೋದನ್ನು ಮನಸ್ಸಿಗೆ ಬುದ್ಧಿ ಹೇಳಿ ಅದನ್ನು ಬಿಡಿಸೋದು. ಯಾವ ಆಕಾರ ಆಗದಂಗಿದ್ರೆ ಮನಸ್ಸು ಆರಾಮಿರ್ತೈತಿ. ಏನು ಯಾವುದೇ ಥರದ ಆಕಾರ ಆಗದಂಗೆ ಮನಸ್ಸು ನಿಲ್ಬೇಕಲ್ಲ. ಅದು ಎಲ್ಲಿ ಮನಸ್ಸು ಆಕಾರದಾಗ ನಿಲ್ಲುವುದನ್ನೇ ಇಲ್ಲ. ಅದು ಏನು ಯಾವ ಆಕಾರದಾಗೂ ಮನಸ್ಸು ನಿಲ್ಲುವುದಿಲ್ಲ. ನೋಡಿ ನಿಮಗೆ ಆ ವಿಕಾರಕ್ಕೂ ಆಗಿ ಹೋಗುವ ಆಕಾರವು ಇದಕ್ಕಿದ್ದಂಗೆ ಇರುವುದಿಲ್ಲ. ನಾಮ ರೂಪಗಳು ಅವು ಕಲ್ಪಿತದವು, ಅದಕ್ಕೆ ಅಲ್ಲಿ ಮನಸ್ಸು ನಿಲ್ಲುವುದಿಲ್ಲ. ಆದರೆ ಆನಂದ ಏನದ ಕಲ್ಪಿತವಾಗುತ್ತದೆ. ಅದಕ್ಕೆ ಎಲ್ಲ ಕಲ್ಪನಾ ಅಡಗಿದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಕೊಡ್ತದೆ. ಅದಕ್ಕೆ ಧ್ಯಾನ ಕೂತಾಗ ಯಾವ ರೂಪದ ಕಡೆನೂ ಲಕ್ಷ ಕೊಡಬೇಕು. ಆಕಾರ ನಾಮ ರೂಪ ಎಲ್ಲ ಕೈ ಬಿಡತ್ತೆ. ಸುಮ್ಮನೆ ಇರುವಿನ ಕಡೆ ಲಕ್ಷ ಕೊಟ್ಟು ಅನುಭವ ಮಾಡ್ಕೊ. ಕಲ್ಯಾಣ ಮಾಡಿ ಎಲ್ಲ ಬಿಟ್ಟಾಗ ಉಪಯೋಗ ಬರ್ತೈತಿ. ಇದು ಒಳಗೆ ಆಸಕ್ತಿ ಇಟ್ಕೊಂಡು ಕುಂತ್ರೆ ಏನು ಕೆಲಸ ಆಗಲ್ಲ. ಯಾವುದರ ವಸ್ತುವಿನ ಕೈಲಿ ಮನಸ್ಸು ನಿಲ್ಲುವುದನೇ ಇಲ್ಲ. ಅಲ್ಲಿ ಅದ್ರ ಕಡೆ ಲಕ್ಕ ಕೊಟ್ಟರೆ ಮನಸ್ಸಿಗೆ ಸಮಾಧಾನ ಇರುವುದನೇ ಇಲ್ಲ. ಯಾವುದು ನೆಮ್ಮದಿಯನ್ನು ಕೊಡ್ತೈತಿ ಅದ್ರ ಕಡೆ ಲಕ್ಕ ಕೊಡ್ಬೇಕಿಲ್ಲ. ಆ ಇರುವಿನ ಕಡೆ ಲಕ್ಕ ಕೊಟ್ಟಾಗ ನಮಗೆ ನೆಮ್ಮದಿ. ಈ ಶರೀರ ಎಲ್ಲಿ ಬೇಕಾದಲ್ಲಿ ಇದ್ರು ರಕ್ಷ ಮಾತ್ರ ತನ್ನ ಇರುವಿನ ಕಡೆಗೆ ಇರಬೇಕು. ಶರೀರ ಬಿಡುವಾಗ ಇದನ್ನ ತ್ಯಾಗ ಬಿಡೋದಂತ ಗ್ಯಾರಂಟಿನ. ಅಲ್ಲಿಂದ ಮೊದಲೇ ಯಾಕೆ ಸಂಬಂಧ ತಪ್ಪಿಸ್ಕೋಬಾರ್ದು? ಇದಕ್ಕೆ ಹಿಂದಿನ ಸಂಸ್ಕಾರನೂ ಬೇಕ್ರಿ, ಈಗಿನ ಸಂಘನೂ ಬೇಕು, ಮತ್ತು ಪ್ರಯತ್ನನೂ ಬೇಕು. ಮೂರು ಇದ್ರೆ ಕೆಲಸ ಆಕೈತಿ ನೋಡ್ರಿ. ಮೂರು ಹುರಿ ಕೂಡಿದಾಗ ಮುಪ್ಪುರಿ ಹಗ್ಗಾಗುವಂಗೆ ಹಿಂದಿನ ಸಂಸ್ಕಾರ, ಈಗಿನ ಸಂಘ ಮತ್ತು ಪ್ರಯತ್ನ ಮೂರು ಕೂಡಿದಾಗ ಇದು ನಮಗೆ ಸಿದ್ಧಿಸ್ತದೆ ಈ ಕಾರ್ಯ. ಎಂದಿಲ್ಲ ಒಂದು ದಿನ ಈ ಶರೀರ ಹೋಗುದಂತೆ ನಿಶ್ಚಿತನ ಅದ ಅಂದಿಂದ ಮೊದಲೇ ಯಾಕೆ ಈ ಕೆಲಸ ಮಾಡ್ಕೋಬಾರ್ದು ನಾವು?
ಈ ಸಂಸ್ಕಾರ ನಾವು ಉಳಿಸ್ಕೋಬೇಕಾಯ್ತಂದ್ರೆ ಇದ್ರಾಗ ಕಾಲು ಕಳಿಬೇಕು ನೋಡ್ರಿ, ಅಂದ್ರೆ ಅದು ಅಂತಿಮತಿಗೆ ಶರೀರ ಬಿಡು ಮುಂದೆ ಇದೇ ನೆನಪು ಬರ್ತೈತಿ. ಈ ಶರೀರದಿಂದ ಭಾಳ ಆಲೋಚನೆ ಮಾಡಕ್ಕೆ ಹೋಗ್ಬಾರ್ದು. ಏನು ಅದು ಏನೇನು ಮಾಡ್ಬೇಕಾಗೈತಿ, ಏನೇನು ಉಣ್ಬೇಕು ತಿನ್ನಬೇಕು, ಅದು ಆ ಪ್ರಕಾರ ಅದು ಅನುಭವಿಸೇ ಹೋಗ್ತೈತಿ. ಅದ್ರಾಗ ಯಾರಿಗೂ ಬದಲಾವಣೆ ಮಾಡಕ್ಕೆ ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಶರೀರ ಪ್ರಾರಬ್ಧ ಇದ್ದಂಗೆ ಆಕೈತೆ ಅಂತ ಅದನ್ನ ಬಿಡ. ನಿನಗೆ ಮಾಡಬೇಕಾದ ಕೆಲಸ ಅಂದ್ರೆ ಆತ್ಮಚಿಂತನೆ, ನಿನ್ನ ಬಗ್ಗೆ ಚಿಂತನೆ ಮಾಡು. ಯಾರು ಚಿಂತನೆ ಮಾಡಕ್ಕೆ ಹೋಗ್ಬೇಡ ಶರೀರ ಬಗ್ಗೆ. ನಿನ್ನ ಶರೀರ ಆತಿ, ಇನ್ನೊಬ್ಬರ ಶರೀರ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡೋಕೆ ಅದು ಕೆಲಸ ಅಲ್ಲ ನಮ್ದು. ನೀವು ಮಾಡಿರೋ ಅದು ನಡೀದಿಲ್ಲ, ಹಂಗೆ ಮಾಡಿಬಿಟ್ಟತಿ. ಈಗ ಅದು ನಾವು ಅನುಭವಿಸಕ್ಕೆ ಬಂದೇವೆ ಎಲ್ಲರೂ, ಅದು ತಿದ್ದಕ್ಕೆ ಬರೋದಿಲ್ಲ. ಏನು ಬೇರೆ ಪರಿಹಾರ ಅದಕ್ಕಿಲ್ಲ. ಮಾಡಿದ ಕರ್ಮ ಹೆಂಗೈತೆ ಹಂಗೆ ಊಟ ಮಾಡಕ್ಕೆ ಬಂದೇನು. ಅದ್ರಾಗ ಹೇಳಟ್ಟು ಕೂದಲು ಹೇಳಟ್ಟು ಬದಲು ಮಾಡೋಕ್ಕಾಗೋದು. ನೀ ಬೇಡ್ಕೊಂಡಂಗೆ ಆಗೋದಿಲ್ಲ. ಅದು ಪ್ರಾರ್ಥನೆ ಮಾಡ್ಕೊತಾನೆ, ಹಂಗಾಗ್ಬೇಕಪ್ಪ ನಮ್ಮ ಮಕ್ಳು ಹಿಂಗಾಗಲಿ ಹಂಗಾಗೋದಿಲ್ಲ. ಅವು ಮಾಡಿದ ಕರ್ಮ ಹೆಂಗಿರ್ತೈತಿ ಹಂಗೆ ನಿಂದು ಜೀವನನೂ ಹಂಗೆ ಐತಿ. ಎಲ್ಲರೂ ಪ್ರತಿಯೊಬ್ಬರ ಜೀವನ ಹಿಂದಿನ ಕರ್ಮವನ್ನು ಅವಲಂಬಿಸ್ಕೊಂಡು ಐತೆ ಅದೆಲ್ಲ. ಏನು ಅದನ್ನು ಯಾರಿಗೂ ತಿದ್ದಕ್ಕೆ ಬರೋದಿಲ್ಲ. ಬಿಟ್ಟ ಬಾನ ಹೆಂಗೆ ತಕ್ಕೊಳಕ್ಕೆ ಬರೋದಿಲ್ಲ, ಹಂಗೆ ಮಾಡಿದ ಕರ್ಮ ಉಂಡೇ ತೀರ್ಬೇಕಾಗತ್ತೆ. ನಿನ್ನ ಬಗ್ಗೆ ಅನುಭವಗಳ ಮುಖಾಂತರ ಅದನ್ನು ಕೇಳಿದಿಂದ ಮನನ ಮಾಡಬೇಕು. ಮನನ ಮಾಡಿದಾಗ ಇದು ನಮ್ಗೆ ಗಟ್ಟಿ ಆಕೈತಿ. ಗಟ್ಟಿ ಆದಾಗ ನಿನಗೆ ಇದು ಭೇಟಿ ಆಕೈತಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಾಯೋ ತನಕ ಅವ್ರು ಬಾಳೆ ನೋಡ್ಕೊತ ಇರ್ತೀರಿ. ನಿಮ್ಮ ಬಾಳೆ ನೋಡಕ್ಕೆ ನಿಮ್ಮ ಅಜ್ಜ ಮುತ್ತಜ್ಜ ಅದಾರೇನ್ರಿ ಈಗ? ಇನ್ನೂ ನೋಡ್ಕೊತ ಇರ್ಬೇಕಂತ, ಇನ್ನೂ ಬದುಕ್ಯಾರ ಏನು ಮಾಡೋ, ಇದನ್ನು ಬಾಳೆ ನೋಡ್ಕೊತ ನಾವು ಏನು ಮಾಡಿದಪ್ಪ ಬದುಕಿಗೆ ಲಾಭ ಏನಾಯ್ತು? ಬದುಕಿದ್ದಕ್ಕೆ ವ್ಯರ್ಥ ಹೌದಿಲ್ಲ. ಈ ಶರೀರನ ಕಾಶಿ ಕ್ಷೇತ್ರ, ಇದರಲ್ಲಿ ಇರುವಂಥ ಚೈತನ್ಯ ಸ್ವರೂಪನ ವಿಶ್ವನಾಥ. ಅಲ್ಲಿ ಹೋಗೋ ಕೆಲಸ ಐತಿ. ಇಂಥ ಅನುಭವಿಗಳ ಮುಖಾಂತರ ಕೇಳಿದಿಂದ ಎಲ್ಲಿ ಹೋಗ್ಬೇಕಂತ ಅನಿಸೋದಿಲ್ಲ. ಯಾಕೆ ಎತ್ತು ಹೋಗದಂಗೆ ಮಾಡಿಟ್ಟ, ಕಾಲು ಮುರಿದು ಬಿಟ್ಟ ಅಂತ ಶರೀರ ಬಂದಾರಿಲ್ಲ. ಎತ್ತು ಹೋಗಂಗಿಲ್ಲ. ಏನು ಸಂಚಾರ ಎದಕ್ಕೆ ಮಾಡ್ಬೇಕಪ್ಪ ಅಂದರೆ ಆಸಕ್ತಿ ಕಡಿಮೆ ಮಾಡಿಕೊಡು, ಸುಮ್ಮನೆ ಮಾಡೋದು. ಇಲ್ಲೇ ಇದ್ದಲ್ಲಿ ಹೆಣದ ಮುಂದೆ ಕುಂತಿರು ತಪ್ಪೋದಿಲ್ಲ, ಅಳೋದು ಅಂತ. ಅದಕ್ಕೆ ಸಂಚಾರ ಮಾಡು ಅಂತ ಹೇಳ. ಏನು ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಲ್ಲಿಯೂ ಕಟ್ಟದಿರು ಅಂದಾರೆ. ಪರಸ್ಪರ ಪ್ರೇಮ ಇತ್ತು ಅಂದರೆ ಕೊಲೆ ಸುಲಿಗೆ ಯಾಕವ್ರಿ? ದ್ವೇಷ ಇದ್ರೆ ಚಲೋ ಅವು, ಹೌದಿಲ್ಲ? ಕಾಶಿಗೆ ಹೋದ್ರ ಏನಾಗಬೇಕಾಯ್ತು? ಹೇಸಿ ಗುಣ ಹೋಗಲಿಲ್ಲ ಅಂತ ಎಲ್ಲಿದ್ರು ಯಾಕ್ರಿ? ನಿನ್ನ ಇರುವಿನ ಕಡೆ ಲಕ್ಷ ಕೊಟ್ಟಾಗ ಆ ಭಾವದಾಗ ಇರಾಕ್ ಬರ್ತೈತಲ್ಲ. ಎಲ್ಲಿ ಹೋಗೋದು ಬೇಕಾಗಿಲ್ಲ. ನಿದ್ದೆ ಮಾಡ್ಬೇಕಾದ್ರೆ ಎಲ್ಲಾರ ಹೋಗ್ಯೇನೆ, ಇದ್ದಲ್ಲೇ ಮಾಡ್ತಿಲ್ಲ, ಅದನ್ನ ಅನುಭವ ಮಾಡ್ತಿಲ್ಲ. ಆನಂದ ನೆನಪು ಮಾಡಲಿಕ್ಕೆ ಅನೇಕ ಮಾರ್ಗ ಇಲ್ಲ. ಎಲ್ಲರಿಗೂ ಒಂದಾದ ಮನಸ್ಸಿನಾಗ ಹಿಡಿದದ್ದು ಕೈ ಬಿಟ್ಟಾಗ ಆರಾಮಿನ ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ಆಕಾಶ ನೋಡಕ್ಕೆ ಎಷ್ಟು ದಾರಿ ಅದಾವಂದ್ರೆ ಎಲ್ಲರಿಗೂ ಅದು ಒಂದೇ ಐತಿಲ್ಲ. ಅದ್ರ ಕಡೆ ಲಕ್ಷ ಕೊಡೋದು ಒಂದೇ ಕೆಲಸ. ವಿಶೇಷ ಸಂಬಂಧ ಬಡ್ದಾಡಿ ಮನುಷ್ಯನ ಜನ್ಮವನ್ನು ಹಾಳೆ ಯಾಕೆ ಮಾಡ್ಕೋತೀರಿ? ಕೆಲಸ ಇಲ್ಲ. ಏನಿದ್ರು ಕೆಟ್ಟ ಹೋಗುವ ನಾವು ವಿಷಯ ವಸ್ತುಗಳೆಲ್ಲ. ಅದ್ರ ಬಗ್ಗೆ ಆಸಕ್ತಿ ಇಟ್ಕೊಂಡು ನೆಮ್ಮದಿ ಹಾಳು ಮಾಡ್ಕೊಂಡಿಲ್ಲ. ನಿನ್ನೊಳಗಿದ್ದದ್ದು ಅನ್ಯದ್ರಾಗ ಹುಡುಕಾಕ್ ಹೊಂಟಿಲ್ಲ. ಎನ್ನೊಳೆಯುವುದು ಸತ್ಯ ಪದ, ನಿತ್ಯ ಪದ, ಆನಂದ ಪದ. ಅದನ್ನು ಅನುಭವದಿಂದ ನೋಡಲೇ ಜೀವನೇ ನೀನೇ ಮುಕ್ತ ಅಂದ. ಶರೀರನ ನಾನಂತ ತಿಳ್ಕೊಂಡು ಕೂತವಂಗ ಜನ ಮರಣದ ಶರೀರ ನಾನಲ್ಲ ಅಂತ ತಿಳ್ಕೊಂಡವ್ ಜನನಿಲ್ಲ ಮರಣನೂ ಇಲ್ಲ ಅಂತ.
ಶರೀರ ಹುಡ್ತೈತಿ, ಶರೀರ ಸಾಯ್ತೈತಿ. ಅದನ್ನು ಹುಟ್ಟಿದ್ದು ನೋಡ್ತಿ, ಸತ್ತದ್ದನ್ನು ನೋಡ್ತಿದ್ವಿ. ಏನು ನೀನಾಗಿರ್ಲಿಕ್ಕೆ ಈ ಶರೀರ ಬೇಕಾಗಿಲ್ಲ. ನೀನಾಗಿದ್ದಾಗ ಆರಾಮಿರ್ತೀವಿ. ಶರೀರ ನೀನಾಗಿದ್ದಾಗ ಆರಾಮ್ ಕಳ್ಕೊತೀನಿ. ಶರೀರ ನೀನಾಗಿರೋದು ಒಂದು ಅವಸ್ಥೆ ಒಳಗೆ ಅಷ್ಟೇ ನೀನು ಆಗೈತಿ, ಎಚ್ಚರಿಕೆ ಒಳಗಷ್ಟೇ ಈ ಶರೀರ ನೀನಾಗೈತಿ. ನಿದ್ದೆ ಎತ್ತಿದಾಗ ಏನಾಗಿರ್ತೀನಿ, ಏನೂ ಆಗಿದ್ದಿಲ್ಲ, ಆರಾಮಿದ್ನಿ ಅಂತ ಎಲ್ಲದನ್ನು ಹಿಡ್ಕೊಂಡ ಇನ್ನೇನೋ ಆಗೇನಿ ಅಂತ ಹೇಳ್ತ. ಆಗುದೆಲ್ಲ ಹೋಗುದಾಗ ಏನು ಮಾಡವ ಅಂತ. ಅದಾಗೇನೆ ಈದಾಗೇನೆ ಎರಡು ಕೂಡಿ ಏದ್ ಹಾಕೊಂಡು ಕುಂತಿ, ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಹಾಕೊಂಡು ಕುಂತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಲಾಭ ಮಾಡ್ಕೋಬೇಕು ಅನ್ನೋಂಗಿದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ, ನಿನಗೆ ಹಿತ ಅದ. ಈ ಪೂಜೆ ಹಿಡೀರಿ ನೋಡಿ, ಮೊದಲಿಗೆ ಬೇಕಿದೆ ಇನ್ನೊಬ್ಬರಿಗೆ ಹಿತ ಮಾಡೋ ಪೂಜೆ. ಯಾವುದೇ ರೀತಿಯಿಂದ ಇನ್ನೊಬ್ಬರಿಗೆ ಒಳ್ಳೇದಾಗಲಿಪ್ಪ, ಒಳ್ಳೆಯ ಸಹಾಯ ಮಾಡೋಣ, ಉಪಕಾರ ಮಾಡೋಣ ಅನ್ನೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ನೋಡ್ಕೋರಿ. ಬರೀ ಶರೀರದ ಮೆರವಣಿಗೆನ ಮಾಡ್ಕೋತ ಕೂತಿರಿ ಅಂದ್ರೆ ಅದರಿಂದ ಕೆಲಸ ತಗೋದು ಯಾವಾಗ? ಶರೀರಕ್ಕೆ ಬೇಕಾದಾಗ ಸರಿಯಾಗಿ ಊಟ, ವ್ಯಾಯಾಮ ವ್ಯವಸ್ಥೆ ಮಾಡಿದಿ, ಹೌದಿಲ್ಲ? ಇದ್ರ ಕೆಲಸ ಕತ್ತಿ ಮಸ್ಕೊಂತ ಕುಂತ್ರೆ ಕಷ್ಟ ಮಾಡ್ಕೋದು ಯಾವಾಗ ನೀನು ಒಂದ? ಬರೀ ಅದರದ ಮೆರವಣಿಗೆ ಮಾಡೋದಾತಿ, ಇದ್ರ ಕೆಲಸ ತಗೋದು ಯಾವಾಗ? ಎದಕ್ಕೆ ಬಂದೇವಿ ಅನ್ನೋದು ವಿಚಾರ ಮಾಡ್ಬೇಕಿಲ್ಲ. ಅದ್ರ ಬಗ್ಗೆ ಶ್ರವಣ ಮನನ ಇನ್ನು ಹೊಳಿಲಿಲ್ಲ ಅಂದ್ರೆ ಕೇಳಬಲ್ಲ ಅವ್ರ ಹತ್ರ ಹೋಗು. ಅದಕ್ಕೆ ಇದ್ರ ಲಾಭ ಮಾಡ್ಕೋ. ಹೆಂಗೋ ಕೆಟ್ಟು ಹೋಗೈತಿ ಶರೀರ ಇದು, ಇದ್ರ ಲಾಭ ಮಾಡ್ಕೋ. ಮನುಜ ಕುಲದ ಜನನದ ಲಾಭ ನಾನಾರಂಭ ತಿಳಿದ್ರೊಳಗದ. ಈ ಶರೀರ ಹೋಗೋದ್ರೊಳಗೆ ನಮ್ಮ ಕೆಲಸ ಮಾಡ್ಕೋಬೇಕು ನೋಡ್ರಿ. ಯಾಕೆ ಹುಟ್ಟೈತಿ ಅಂತ ಬೆಳಕಿದ ಒಂದಿನ ಸಾಯುವುದಂತ ಗ್ಯಾರಂಟಿನ. ಸಾಯುವುದು ಅಂದ್ಕೂಲೆ ಹೆದರ್ತೇವೆ ನಾವು. ಏನಪ್ಪ ಇದು ಬಂತು ನಮ್ಗೆ ದಾಳಿ, ನನಗ ಬಂತು ಯಪ್ಪ ಇದು ನನಗ. ಆ ಶರೀರಕ್ಕೆ ಬರ್ತೈತೆ ಅನ್ನೋದು ನೀನು ನೋಡ್ತೀಯ, ಅದನ್ನ ಸಾವು ಯಾರಿಗೆ? ನೀನು ಯಾರು? ಇದನ್ನ ಗಟ್ಟಿ ಮಾಡ್ಕೊನಿ. ಈಗ ಜೀವಂತ ಇದ್ದಾಗ ನೀ ಸತ್ರು ನಿನಗೇನೂ ಆಗುದಿಲ್ಲ, ಹೌದಿಲ್ಲ? ನನಗೇನು ಆಗಿಲ್ಲಪ್ಪ, ಶರೀರ ಸಾಯಾಗತೈತಿ, ನನಗೇನು ಆಗಿಲ್ಲ ಅನ್ನೋ ತಿಳುವಳಿಕೆ ಇರ್ತೈತಿ. ಶರೀರ ಇಲ್ಲೇ ನಿನಗೆ ಇರಾಕ್ ಬರ್ತೈತಿ ಅನ್ನೋದನ್ನು ತಿಳ್ಕೊ, ಖಾತ್ರಿ ಮಾಡ್ಕೋ. ಈಗ ನಾವಾಗಿ ಇರಾಕ ಈ ಶರೀರ ಬೇಕಾಗಿಲ್ಲ, ಹೌದಿಲ್ಲ? ಶರೀರ ಇದ್ರೆ ನಾವು ಇರ್ತೇವೆ, ಇರ್ಲಿಕ್ಕಂದ್ರೆ ಓಕೆ ಅಂತ ನಾವು ತಿಳ್ಕೊಂಡೇವಿ. ಈ ದೈತ್ಯಾಗ ಶರೀರ ಐತೇನ? ಅಲ್ಲಿ ಇದ್ದೇನ? ಇಲ್ಲ. ಇದ್ದೇನು? ಸತ್ತಿದ್ವಿ ಅಲ್ಲಿ ನಿದ್ಯಾಗ ಇದ್ದಿಲ್ಲ. ಹೆಂಗಿದ್ದೆ ಅಂದ್ರೆ ಆರಾಮಿದ್ದಿ. ಅಲ್ಲಿ ಏನು ಹಿಡ್ಕೊಂಡಿದ್ದೀಪ ಅಂದ್ರೆ ಏನು ಹಿಡ್ಕೊಂಡಿದ್ದೆ ಅಲ್ಲಿ? ಶನಿ ಶರೀರ ಇತ್ತು, ಏನು ಗಂಡು ಶರೀರ ಇತ್ತು? ಅಲ್ಲಿ ಏನು ಇದ್ದಿದ್ದಿಲ್ಲ, ಇದ್ದಿಲ್ಲ ಅಲ್ಲಿ. ಇದ ನೋಡ ಅನುಭವ, ನಿದ್ಯಾಗಿನ ಅನುಭವ. ಎಚ್ಚರಿಕೆ ಒಳಗೆ ನೆನಪೈತೆ ಅಂದ್ಕೊಂಡು ಇರಾಕಲಿ. ನಿದ್ಯಾಗ ಹೆಂಗೆ ಬಿಟ್ಟಿದ್ದೆ ಹಂಗೆ ಎಚ್ಚರಿಕೆ ಒಳಗೂ ಇದನ್ನು ಬಿಟ್ಟು ಇರಾಕ್ ಬರ್ತೈತಿ. ಅಭ್ಯಾಸ ಮಾಡಿರ್ ಬರ್ತೈತಿ ಅದಾಗ. ಅದಕ್ಕೆ ಸತತ ಅಭ್ಯಾಸ ಬೇಕಿದಕ್ಕೆ. ಎಷ್ಟು ಜನ್ಮ ಅಭ್ಯಾಸ ಮಾಡಿರ್ಬೇಕು ಅವರು ಈ ಶರೀರ ಸಂಬಂಧ ತಪ್ಪಿಸ್ಕೊಳ್ಬೇಕಾಗ್ತದೆ. ಒಂದೊಂದು ಶರೀರ ನಾನಲ್ಲ, ಪ್ರಾಣನೂ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು ಬುದ್ಧಿ ಚಿತ್ತು ನಾನಲ್ಲ. ಈ ನಾವಲ್ಲದ್ರೆ ಎಲ್ಲ ಸಂಬಂಧ ತಪ್ಪಿಸ್ಕೊಂಡು ಉಳ್ಕೋದ್ಕಣ ಮುಕ್ತಿ ಅಂತಾರೆ. ಮುಕ್ತ ಆಗ್ಬೇಕು ಅನ್ನೋದ್ರೆ ಇದರ ನಾವಲ್ಲದರ ಸಂಬಂಧವನ್ನು ತಪ್ಪಿಸ್ಕೋಲ್ಲ. ಇವು ನಾನು ನನ್ನದು ಅಂತ ಸಂಬಂಧ ಇಟ್ಕೊಂಡು ಬಳಲ್ತಿದ್ದೀನಿ. ಬಳಲಿಗೆ ತಪ್ಪಿಸ್ಕೊಂಡು ಆರಾಮಿರ್ಬೇಕನ್ನೋ ಹಂಗಿದ್ರೆ ಮೊದಲು ಈ ಕೆಲಸ ಮಾಡ್ಕೋ. ಲಿಂಕ್ ತಪ್ಪಿಸ್ಕೊ, ಧ್ಯಾನ ಕೂತಾಗಿದ ಕೆಲಸ ನಾವು ಮಾಡ್ಬೇಕು. ಟೈಮ್ ಆಗಿರ್ತಲ್ಲ ತಡೆಯಲ್ಲ.
ಸುಟ್ಟಿ ಏನಪ್ಪ ಇವತ್ತು? ಹ್ಞೂ